ಶ್ರೀ ಗುರುಬಸವಲಿಂಗಾಯ ನಮಃ. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಗುರುಪದ ಧ್ಯಾನ, ಬಸವ ಶಿವಪದ ಧ್ಯಾನ ಧ್ಯಾನ ಯೋಗಿನಾಥ. ಸರ್ವರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈಗ ನಮ್ಮ ಜೊತೆ ಹಿರಿಯ ಶರಣೆಯಾದ ಲೀಲಾವತಿ ಕರಡಿಯವರು ನಮ್ಮ ಜೊತೆ ಇದು ಒಂದು ಅನುಭವ ಮಂಟಪದ ಬಗ್ಗೆ ಎಲ್ಲ ತಿಳಿಸ್ಕೊಡೋಕ್ಕೆ ಬಂದಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಶರಣಾರ್ಥಿ. ಗುರು ಬಸವಣ್ಣವರು 12ನೇ ಶತಮಾನದಲ್ಲಿ ಒಂದು ಸ್ವರ್ಣಾಕ್ಷರಗಳಿಂದ ಬರೆದಿಡುವಂಥ ಘಟನೆ ಅನುಭವ ಮಂಟಪ. ಅಲ್ಲಿ ಈ ಬಗ್ಗೆ ನಮ್ಮ ಪ್ರಧಾನಿ ಮೋದಿಯವರು ಬ್ರಿಟನ್ನಲ್ಲಿ ಭಾಷಣ ಕೇಳಿದ್ದೀವಿ ನಾವೆಲ್ಲ. ಹೌದು. ಅದನ್ನ ಮ್ಯಾಗ್ನಾ ಕಾರ್ಟ್ ಶಬ್ದ ಬಳಸಿದ್ರು. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ರಿ ನಮಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಪ್ಪ ಬಸವಣ್ಣನವರನ್ನು ಹೃನ್ಮಂದಿರದಲ್ಲಿ ಧ್ಯಾನಿಸಿ ನಮಗೆ ಬಸವ ಸಾಮ್ರಾಜ್ಯವನ್ನು ತೋರಿಸಿದಂಥ ಪರಮ ಪೂಜ್ಯ ಲಿಂಗಾನಂದ ಸ್ವಾಮೀಜಿಯವರನ್ನು, ಪರಮ ಪೂಜ್ಯ ಮಾತೆ ಮಹಾದೇವಿ ತಾಯಿಯವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಂಡು, ಎಲ್ಲ ಬಸವ ಟಿವಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು ಮತ್ತು ಶರಣಾರ್ಥಿಗಳು. ಇಂದಿನ ಶುಭ ದಿನದಂದು ಅಪ್ಪ ಬಸವಣ್ಣನವರು ಧರೆಗಿಳಿದಂಥ ದಿವಸ. ಬಸವ ಧರೆಗೆ ಬಂದ, ಜೋ ಜೋ ಬಸವ ಧರೆಗೆ ಬಂದ, ಧರ್ಮಾಗಸದಲ್ಲಿ ನಿಶ್ಚಯು ಕವಿದಿರಲು, ಬಾಲರವಿಯಲು ಚದುರಿಸ ಬಂದ, ಬಸವ ಧರೆಗೆ ಬಂದ, ಜೋ ಜೋ ಬಸವ ಧರೆಗೆ ಬಂದ ಅಂತ ಪೂಜ್ಯ ಮಾತಾಜಿಯವರು ತುಂಬ ಚೆನ್ನಾಗಿ ಹಾಡನ್ನು ಬರೆದಿದ್ದಾರೆ. ಒಂದೊಂದು ಹಾಡಿನಲ್ಲಿ ಕೂಡ ಅಪ್ಪ ಬಸವಣ್ಣನವರ ಗುಣಗಾನವನ್ನು ಮಾತಾಜಿಯವರು ಮಾಡಿದ್ದಾರೆ. ಈಗ ನೀವು ಕೇಳಿದ ಪ್ರಶ್ನೆ ಏನು ಅಂತಂದರೆ, ಮ್ಯಾಗ್ನಾ ಕಾರ್ಟಾ ಅಂದರೆ ಏನು, ಆ ಶಬ್ದ ಹೇಗೆ ಬಂತು ಮತ್ತು ಅದು ಬಸವಣ್ಣನವರ ಕಾಲಕ್ಕಿಂತ ಮೊದಲ ಬಂತು ಅಥವಾ ನಂತರ ಬಂತು ಅನ್ನುವಂಥ ಒಂದು ಪ್ರಶ್ನೆ. ಇದು ಮ್ಯಾಗ್ನಾ ಕಾರ್ಟಾ ಅಂದರೆ ಬಹಳ ಜನಕ್ಕೆ ಗೊತ್ತೇ ಇಲ್ಲ ಏನು ಅನ್ನೋದು. ಗೊತ್ತಿಲ್ಲ. ಗೊತ್ತಿದ್ದವರು ಏನು ಹೇಳ್ತಾರೆ ಅಂದರೆ, ಇದು ಮ್ಯಾಗ್ನಾ ಕಾರ್ಟಾ ಒಂದು ಸಂವಿಧಾನ, ಬ್ರಿಟನ್ನಿನ ಸಂವಿಧಾನ. ಇದು ಇವರು 13ನೇ ಶತಮಾನದಲ್ಲಿ ಇದು ಬಂದಿದ್ದು. ಜನರಿಗೆ ಏನು ಗೊತ್ತಾಗಿದೆ ಅಂದರೆ, ಪ್ರಪಂಚದ ಜನರಿಗೆ ಇದು ಮ್ಯಾಗ್ನಾ ಕಾರ್ಟಾನೇ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ತಾಯಿ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಧಾನಿಯವರು ಏನು ಹೇಳಿದರು ಅಂತಂದು, ಬ್ರಿಟನ್ನಿನಲ್ಲಿ ಮ್ಯಾಗ್ನಾ ಕಾರ್ಟಕ್ಕಿಂತ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಗುರು ಬಸವಣ್ಣನವರು ಅನುಭವ ಮಂಟಪದಲ್ಲಿ ಪ್ರಜಾಪ್ರಭುತ್ವವನ್ನು ಮೊಟ್ಟ ಮೊದಲು ತಂದರು ಅಂತ ಅಭಿಮಾನದಿಂದ ಅಲ್ಲಿ ಹೇಳಿದ್ದಾರೆ. ಅದನ್ನು ನೋಡಿದರೆ ಕೇಳಿದಾಗ ನಮಗೂ ತುಂಬ ಸಂತೋಷ ಅನ್ನಿಸ್ತು. ಅಂದರೆ ಮೊಟ್ಟ ಮೊದಲನೆಯ ಜಗತ್ತಿನ ಮೊಟ್ಟ ಮೊದಲನೆಯ ಪ್ರಜಾಪ್ರಭುತ್ವದ ತಾಯಿ ಅನುಭವ ಮಂಟಪ. ಅಂದರೆ ನಮಗೆ ಗುರು ಬಸವಣ್ಣನವರು, ಬಸವಾದಿ ಶರಣರು ಗುರು ಬಸವಣ್ಣನವರು. ಇಲ್ಲಿ ಮ್ಯಾಗ್ನಾ ಕಾರ್ಟಾ ಎಂಬ ಶಬ್ದನ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಕಂಪೇರ್ ಮಾಡಬೇಕಲ್ಲ ನಾವೀಗ. ಅಂದರೆ ಮ್ಯಾಗ್ನಾ ಕಾರ್ಟಾಕ್ಕೂ ಅನುಭವ ಮಂಟಪ ಅಂದ್ ಈಗ ಅನುಭವ ಮಂಟಪದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮ್ಯಾಗ್ನಾ ಕಾರ್ಟಾ ಅಂತಂದರೆ ಒಂದು ಸಂವಿಧಾನ. ಅಂದರೆ ಬ್ರಿಟನ್ನಿನಲ್ಲಿ 13ನೇ ಶತಮಾನದಲ್ಲಿ ಒಬ್ಬ ಜಾನ್ ಅಂತ ಒಬ್ಬ ರಾಜ ಆಳ್ತಿದ್ದ. ಅಂದರೆ ತುಂಬ ಕ್ರೂರಿ ಅವನ ಆಡಳಿತದಿಂದ ಜನ ಬೇಸತ್ತಿದ್ರು. ಇಷ್ಟೊಂದು ತೆರಿಗೆ ಹಾಕ್ತಿದ್ನಲ್ಲ, ಆ ತೆರಿಗೆ ಕೊಡೋಕ್ಕಾಗಲಿಲ್ಲ ಅಂದರೆ ಅವರು ಮಠಮಾನ್ಯಗಳನ್ನು ಕೂಡ ನಾಶ ಮಾಡ್ತಿದ್ದ. ಇಂಥ ಒಂದು ಉಗ್ರವಾದಂತಹ ಕ್ರೂರವಾದಂಥ ನಿಲುವನ್ನು ಆ ರಾಜ ಪಡೆದಿದ್ದ. ಹೀಗಾಗಿ ಜನ ಬೇಸತ್ತಿದ್ರು. ಹೀಗೆ ಅಲ್ಲಿ ಜನ ಏನು ಮಾಡಿದ್ರು, ಆ ರಾಜನ್ನ ತಿರಸ್ಕರಿಸಿ, ಅವನ ಆಳಿಕೆಯನ್ನು ತಿರಸ್ಕರಿಸಿ, ನಾವೇ ಎಲ್ಲರೂ ಕೂಡ ಒಂದು ಸರ್ಕಾರವನ್ನು ರಚನೆ ಮಾಡ್ಕೋಬೇಕು, ಅದರಂಗೆ ನಡ್ಕೋಬೇಕು ಅಂತ ಆ ಒಂದು ನಿಲುವಿನಲ್ಲಿ ಆ ರಾಜನನ್ನು ತಿರಸ್ಕರಿಸಿದ್ರು, ದೂರ ಇಟ್ಟರು, ಅವನ್ನ ಕೊಂದ್ರು ಅಂತ ಕೂಡ ಕೆಲವರು ಹೇಳ್ತಾರೆ. ರಾಜನ ಕೊಂದುಬಿಟ್ರು ಅಂತ, ಯಾಕಂದ್ರೆ ಅವನಷ್ಟು ದುಷ್ಟ ಇದ್ದ. ಹೀಗಾಗಿ ಆ ಒಂದು ಸಂವಿಧಾನ ಏನು ರಚನೆ ಮಾಡಿದ್ರಲ್ಲ, ಅದು ಮ್ಯಾಗ್ನಾ ಕಾರ್ಟಾ. ಅದು ಪ್ರಜಾಪ್ರಭುತ್ವವನ್ನು ಮೊಟ್ಟ ಮೊದಲು ಜಾರಿಗೆ ಬಂದದ್ದು ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಜನರ ನಿಟ್ಟಿನಲ್ಲಿ ಅದು ನಿಜಾನೇ. ಆದರೆ ಇತಿಹಾಸವನ್ನು ನಾವು ನೋಡಿದಾಗ ಇದು 13ನೇ ಶತಮಾನದಲ್ಲಿ ಆಯಿತು. ಬಸವಣ್ಣನವರ ಅನುಭವ ಮಂಟಪ 12ನೇ ಶತಮಾನದಲ್ಲಿ. ಆದ್ದರಿಂದ ಮೊಟ್ಟ ಮೊದಲನೆಯ ಒಂದು ಮ್ಯಾಗ್ನಾ ಕಾರ್ಟಾ, ನಮ್ಮ ದೇಶದ ಮ್ಯಾಗ್ನಾ ಕಾರ್ಟಾ ಯಾವುದಪ್ಪ ಅಂದರೆ ಅನುಭವ ಮಂಟಪ. ಈ ಅನುಭವ ಮಂಟಪ 12ನೇ ಶತಮಾನದಲ್ಲಿ ಬಸವಣ್ಣನವರ ಒಂದು ಸಮ್ಮುಖದಲ್ಲಿ ಬಸವಾದಿ ಶರಣರ ಒಂದು ಎಲ್ಲರೂ ಗೂಡಿ ಇದು ಸ್ಥಾಪನೆ ಆಯಿತು. ಯಾಕೆ ಅನುಭವ ಮಂಟಪ ಬೇಕಿತ್ತು? ಪರಮ ಪೂಜ್ಯ ಮಾತಾಜಿಯವರು ಕೂಡ ಲಿಂಗಾನಂದ ಅಪ್ಪಾಜಿಯವರ ಒಂದು ಪ್ರವಚನ, ಅಂದರೆ ಅನುಭವ ಮಂಟಪದ ಮೇಲಿನ ಒಂದು ಪ್ರವಚನವನ್ನು ಕೇಳಿ ಮಾತಾಜಿಯವರು ತಮ್ಮ ನಿಲುವನ್ನೇ ಬದಲಿಸಿಕೊಂಡು ಬಸವ ಸಾಮ್ರಾಜ್ಯಕ್ಕೆ ಬಂದುಬಿಟ್ರು. ಅಂದ್ರೆ ಅನುಭವ ಮಂಟಪದ ಒಂದು ಮಹಾನ್ ಚೈತನ್ಯ ಏನಿತ್ತಲ್ಲ, ಅದನ್ನು ನಾವು ತಿಳ್ಕೊಳ್ಳೋಣ.
ಇಲ್ಲಿ ಕೆಲವರು ಸತ್ತಾಗಿತ್ತು. ಏನಂದ್ರೆ ಸೈದ್ಧಾಂತಿಕವಾಗಿ ಜನರಿಗೆ ಗೊತ್ತಿರಲಿಲ್ಲ, ಸಾಮಾಜಿಕ ಪ್ರಜ್ಞೆ ಇರಲಿಲ್ಲ, ಆಧ್ಯಾತ್ಮಿಕತೆ ಇರಲಿಲ್ಲ. ಇವೆಲ್ಲವುಗಳನ್ನು ಒಳಗೊಂಡು ಸೈದ್ಧಾಂತಿಕ, ಸಾಮಾಜಿಕ, ಆಧ್ಯಾತ್ಮಿಕ ಮೌಲ್ಯಗಳನ್ನು ಒಳಗೊಂಡಂಥ ಈ ಒಂದು ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಇವೆಲ್ಲ ಮೌಲ್ಯಗಳನ್ನು ಜಾರಿಗೆ ತರಬೇಕು. ಅಂದರೆ ಜನರ ಮನಸ್ಸಿಗೆ ನಾವು ಮುಟ್ಟಿಸ್ಬೇಕು. ಅಂದರೆ ಇದು ಯಾವುದರಿಂದ ವಂಚಿತರಾಗಿದ್ರಲ್ಲ ಜನ, ಈ ಎಲ್ಲವನ್ನು ನಾವು ಮತ್ತೆ ಸಮಾಜಕ್ಕೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಬಸವಣ್ಣನವರು ಇದನ್ನು, ಅಂದರೆ ಆವಾಗ ಎಲ್ಲರೂ ಶರಣರು ವಚನಗಳನ್ನು ಬರೀಲಿಕ್ಕೆ ಶುರು ಮಾಡಿದರು, ಇವೆಲ್ಲ ಮೌಲ್ಯಗಳನ್ನು ಇಟ್ಟುಕೊಂಡು. ಆವಾಗ ಈ ಮೌಲ್ಯಗಳನ್ನು ಬರೆದಿಟ್ಟರೆ ಸಾಲದು, ಕ್ರಿಯೆ ರೂಪದಲ್ಲಿ ಬರಬೇಕಲ್ಲ. ಅದಕ್ಕೆ ಬಸವಣ್ಣನವರು ಆ ಎಲ್ಲ ಮೌಲ್ಯಗಳನ್ನು ಒಟ್ಟುಗೂಡಿಸಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಒಂದು ಸಂಘಟನೆ ಬೇಕಾಗುತ್ತೆ. ಆ ಸಂಘಟನೆನೇ ಅವೆಲ್ಲ ಮೌಲ್ಯಗಳನ್ನು ಸಮಾಜಕ್ಕೆ ತರಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ರಲ್ಲ, ಅದೇ ಅನುಭವ ಮಂಟಪ. ಅಲ್ಲಿ ಸಂಸ್ಕಾರ ಇತ್ತು, ಸಂಘಟನೆ ಇತ್ತು, ಸಮಾನತೆ ಇತ್ತು, ಸಹೋದರತೆ ಇತ್ತು. ಇವು ಸೂತ್ರಗಳು, ಅನುಭವ ಮಂಟಪದ ಸೂತ್ರಗಳು ಇವು. ಈ ಸೂತ್ರಗಳ ಮೇಲೇ ಅನುಭವ ಮಂಟಪ ನಡೀತಿತ್ತು. ಹೀಗೆ ಅಲ್ಲಿ ಎಲ್ಲ ಜಾತಿಯ, ಅಲ್ಲಿ ವಿದ್ಯಾವಂತರು ಇದ್ದರು, ಅವಿದ್ಯಾವಂತರು ಇದ್ದರು, ಕೆಳಗಿನ ಕುಲದವರು, ಮೇಲಿನ ಕುಲದವರು, ಅವರಿಗೆ ಯಾವ ಅಸ್ತಿತ್ವವೇ ಇಲ್ಲದವರು, ಅಜ್ಞಾನಿಗಳು, ಎಲ್ಲ ಜನನೂ ಇಲ್ಲಿದ್ದರು. ಅಂದ್ರೆ ಎಲ್ಲ ಜನರನ್ನು ಇಂಬಿಟ್ಟುಕೊಂಡು ಬಸವಣ್ಣನವರು ಒಂದು ಅನುಭವ ಮಂಟಪದಲ್ಲಿ ಅವರಿಗೆ ಸ್ಥಾನ ಕೊಟ್ಟರು. ಹೆಣ್ಣು ಮಕ್ಕಳನ್ನು ಅತಿ ಕೀಳಾಗಿ ಕಾಣ್ತಕ್ಕಂಥ ಸಮಾಜ ಅವಳಿಗೆ ಯಾವುದೇ ಸ್ಥಾನವನ್ನು ಕೊಡಲಿಲ್ಲ, ಅವಳಿಗೆ ಧ್ವನಿಯನ್ನೇ ಕೊಡಲಿಲ್ಲ. ಅವಳು ಏನಾಗಿದ್ಲು, ಮಾತು ಇದ್ದರು, ಬಾಯಿ ಇದ್ದರು, ಮೂಕಳಂತಿದ್ಲು. ಯಾಕಂದರೆ ಆ ಸ್ಥಾನ ಹಾಗಿತ್ತು. ಆದರೆ ಬಸವಣ್ಣನವರು ಹೆಣ್ಣು ಮಕ್ಕಳಿಗೆ ಧ್ವನಿ ಕೊಟ್ಟಂಥ ಮಹಾನ್ ವ್ಯಕ್ತಿ. ಆ ಒಂದು ಅನುಭವ ಮಂಟಪದಲ್ಲಿ 770 ಅಮರಗಣಗಳು, ಅದು ಮುಂದೆ ಪ್ರಶ್ನೆಯಲ್ಲಿ ಬರುತ್ತೆ. 770 ಅಮರಗಣಗಳಿದ್ದರು, ಮುಕ್ತಾತ್ಮರು. ಅವರು ಮುಕ್ತಾತ್ಮರಾಗಿದ್ದರು. 7 ಅಮರಗಣಗಳು ಅಂದರೆ ಏನು, ಮುಕ್ತಾತ್ಮರು, ಜ್ಞಾನಿಗಳು ಇದ್ರು ಅಲ್ಲಿ. ಅಂದರೆ ಅಷ್ಟು ಜನರನ್ನು ಬಸವಣ್ಣನವ್ರು ಹೆಂಗೆ ತಯಾರು ಮಾಡಿದರು. ಇದು ಮಿರಾಕಲ್, ಅಂದರೆ ಪವಾಡ. ಯಾರೂ ಇದನ್ನು ಹೇಳಿದರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅನೇಕ ಪ್ರವಾದಿಗಳು ಹೇಳಿ ಹೋಗಿದ್ದಾರೆ, ನೀವು ಹಿಂಗೆ ಆಚರಣೆ ಮಾಡಿರಪ್ಪ, ನಿಮ್ಮ ಜೀವನ ಒಳ್ಳೆಯದಾಗುತ್ತೆ ಅಂತ. ಆದರೆ ಬಸವಣ್ಣನವರು ತಾವೇ ಆದರ್ಶವಾದಿಯಾಗಿ, ತಾವೇ ನಡೆದಂಗೆ ನುಡಿದು ಸಮಾಜದ ಮುಂದೆ ತಾವು ಆದರ್ಶ ವ್ಯಕ್ತಿಯಾಗಿ ಬಾಳಿ ಬದುಕಿ ನಮಗೆ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಹೋದರು ಬಸವಣ್ಣನವರು. ಆದ್ದರಿಂದ ಇವರು ನಡೆ ನುಡಿ ಸಿದ್ಧಾಂತ ಒಂದೇ ಬಸವ ತತ್ವದಲ್ಲಿರೋದು ನಡೆ ನುಡಿ ಸಿದ್ಧಾಂತ. ಹೀಗೆ ಈ ನಡೆ ನುಡಿ ಒಂದಾಗಿರ್ತಕ್ಕಂಥ ಒಂದು ನಿಲುವನ್ನು ಬಸವಣ್ಣನವರು ಹೊಂದಿದ್ದರಿಂದ ಒಂದು ವಿಶೇಷ ವ್ಯಕ್ತಿಯಾಗಿ ಜಗತ್ತಿನಲ್ಲೂ ಪರಿಣಮಿಸ್ತಾರೆ. ಜಗತ್ತಿನ ಇತಿಹಾಸದ ಪುಟಗಳಲ್ಲಿ ಬಸವಣ್ಣನವರ ಹೆಸರನ್ನು ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥದ್ದು. ಅಂಥ ವ್ಯಕ್ತಿತ್ವವನ್ನು ಬಸವಣ್ಣನವರು ಹೊಂದಿದ್ರು. ಆಮೇಲೆ ಅರ್ಚನೆ, ಅರ್ಪಣೆ, ಅನುಭವ ಇವು ಜನಸಾಮಾನ್ಯರಿಗೆ ಸಿಗಬೇಕು. ಕೆಲವರ ಸೊತ್ತಾಗಬಾರದು. ಕೆಲವರಿಗೆ ಅರ್ಚನೆ ಮಾಡುವಂಥ ಅಧಿಕಾರ ಇರಲಿಲ್ಲ, ಹಕ್ಕಿರಲಿಲ್ಲ. ಜ್ಞಾನ ತಗೋಬೇಕಂತ ಒಂದು ಅವರಿಗೆ ಯಾವುದೇ ಥರದ ಅರಿವು ಇರಲಿಲ್ಲ. ಇದೆಲ್ಲ ಅರ್ಚನೆ, ಅರ್ಪಣೆ, ಅನುಭವ ಇವೆಲ್ಲರ ಸೊತ್ತಾಗಬೇಕು, ಸಮಾಜದ ಪ್ರತಿಯೊಬ್ಬರ ಸೊತ್ತಾಗಬೇಕು ಅನ್ನೋದೇ ಬಸವಣ್ಣನವರ ಆಶೆಯಾಗಿತ್ತು. ಆದ್ದರಿಂದ ಯಾರು ಎಲ್ಲದರಿಂದ ವಂಚಿತರಾಗಿದ್ರೋ ಆ ಎಲ್ಲ ಒಂದು ಹಕ್ಕುಗಳನ್ನು ಕೊಡಿಸ್ಲಿಕ್ಕಂದ್ರೆ ಬಸವಣ್ಣನವರು ಕಾರಣೀಕರಾಗಿ ಬಂದರು ಬಸವಣ್ಣನವರು. ಇಲ್ಲಾಂದ್ರೆ ಯಾರಿಗೂ ಇದನ್ನು ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದ್ರೆ ಎಂಥ ಒಂದು ಸಮಾಜ ಇತ್ತು ಅಂತಂದ್ರೆ ಮೇಲ್ವರ್ಗದವರು, ಕೆಳವರ್ಗದವರು, ಅವ್ರ ಜೊತೆಗೆ ಇವರು ಹೋಗುವಂಗಿಲ್ಲ, ಅವ್ರ ಮುಖ ನೋಡುವಂಗಿಲ್ಲ. ಅವರು ಓಣಿಯಲ್ಲಿ ಹೋಗ್ಬೇಕಾದ್ರೆ ಇವರು ಪೊರಕೆ ಕಟ್ಕೊಂಡು ಹೋಗ್ಬೇಕಾಗಿತ್ತು, ಕೊರಳಲ್ಲಿ ಗಡಿಗೆ ಕಟ್ಕೊಂಡು ಹೋಗ್ಬೇಕಾಗ್ತಿತ್ತು. ಈ ಒಂದು ಕೆಟ್ಟದಾದಂಥ ಒಂದು ಸಮಾಜ ಇತ್ತು. ಆವಾಗ ಅನಿಷ್ಟ ಪದ್ಧತಿಗಳ ಒಂದು ಆಗರವಾಗಿತ್ತು. ಅವರು ಮುಖ ನೋಡಬಾರದು, ಅವರು ಇವು ಶ್ಲೋಕಗಳನ್ನು ಈ ಕೆಳಗಿನ ಜಾತಿಯವರು ಕೇಳಬಾರದು. ಇದೆಲ್ಲ ಅನೇಕ ಮೂಢಾಚರಣೆಗಳ ಆಗರವಾಗಿತ್ತು. ಇಂಥದ್ರಲ್ಲಿ ಬಸವಣ್ಣನವರು ಮೂಡಿ ಬಂದರು. ಕಾರ್ತೀಕ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ, ಬಟ್ಟೆ ಗೆಟ್ಟವರಿಗೊಂದು ದೊಂದು ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಂತ ಅವ್ರು ನಮ್ಮ ಕುವೆಂಪು ಅವರು ಹೇಳ್ತಾರೆ. ಹೀಗೆ ಬಸವಣ್ಣನವರ ಬಗ್ಗೆ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಬರದಷ್ಟು ಸಾಹಿತ್ಯ ಇನ್ನಾರ ಬಗ್ಗೆಯೂ ಬರೆದಿಲ್ಲ. ಎಷ್ಟು ಸಾಹಿತ್ಯ ಹುಟ್ಟಿದೆ ಅಂತಂದರೆ ಎಲ್ಲ ಭಾಷೆಗಳಲ್ಲಿಯೂ ಬಸವಣ್ಣನವರ ಬಗ್ಗೆ ಬರೆದಿದ್ದಾರೆ. ಇಷ್ಟು ಒಂದು ಉತ್ಕೃಷ್ಟವಾದ ಸಾಹಿತ್ಯ ಬಸವಣ್ಣನವರ ಒಂದು ವ್ಯಕ್ತಿತ್ವವನ್ನು ತೋರಿಸ್ತದೆ ಅದು. ಹೀಗೆ ಅದಕ್ಕೂ ಕೂಡ ಒಂದು ಅಭಿಮಾನ. ಯಾರ ಬಗ್ಗೆನೂ ಇಷ್ಟು ಪುಸ್ತಕ, ಇದೊಂದು ರೆಕಾರ್ಡ್ ಆಗಿದೆ. ಇದನ್ನು ನಾವು ಓದಿದ್ದೀವಿ ಕೂಡ ಅನೇಕ ಪುಸ್ತಕಗಳಲ್ಲಿ. ಬಸವಣ್ಣನವರ ಬಗ್ಗೆ ಬರೆದಷ್ಟು ಸಾಹಿತ್ಯವನ್ನ ಇನ್ನಾರ ಬಗ್ಗೆಯೂ ಬರೆದಿಲ್ಲ ಅಂತ. ಅದಕ್ಕೆ ಮಹಾನ್ ದಾರ್ಶನಿಕ, ಮಹಾನ್ ಪ್ರವಾದಿ, ಮಹಾನ್ ಸಮಾಜ ಉದ್ಧಾರಕ, ದಲಿತೋದ್ಧಾರಕ, ಸ್ತ್ರೀಕುಲೋದ್ಧಾರಕ, ಸಮಾಜ ಸಮತಾತ್ವ ಪ್ರತಿಪಾದಕ, ಇವೆಲ್ಲವುಗಳನ್ನು ಹೊಂದಿದಂಥ ಬಸವಣ್ಣನವ್ರ ಬಗ್ಗೆ ತಿಳ್ಕೊಳ್ಳೋದು ಅಂತಂದ್ರೆ ಅದು
ಸ್ವಲ್ಪ ಟೈಮ್ ವೇಳೆಯಲ್ಲಿ ಸಾಕಾಗೋದಿಲ್ಲ. ಅಂಥ ಅನುಭವ ಮಂಟಪವನ್ನು ಬಸವಣ್ಣನವರು ಸಮಾಜದಲ್ಲಿ ಅವರು ತಂದರು. ಒಂದು ಪವರ್ಫುಲ್ ಇದು ವೇ ಆಫ್ ಲಿಬರ್ಟಿ ಅಂತಾರೆ ಇದಕ್ಕೆ. ಲಿಬರ್ಟಿ ಮನುಷ್ಯನ ಸ್ವಾತಂತ್ರ್ಯ ಬೇಕಲ್ಲ, ಅಂದ್ರೆ ಪವರ್ಫುಲ್ ವೇ ಅಂತ ಒಂದು ಲಿಬರ್ಟಿ. ಇದು ಪವರ್ಫುಲ್ ಸಿಂಬಲ್, ಅದು ಪವರ್ಫುಲ್ ಸಿಂಬಲ್ ಆಫ್ ಲಿಬರ್ಟಿ ಅಂತ ಕರೀತಾರೆ. ಅದಕ್ಕೆ ಅಲ್ಲಿನ ಒಂದು ಮೆಗ್ನಾ ಕಾರ್ಟಾ ಹಿಂಗೆ ಆಯ್ಕೆ ಹೋದ್ರು. ನಮ್ಮ ದೇಶದ ಒಂದು ಮೆಗ್ನಾ ಕಾರ್ಟಾನೇ ನಮ್ಮ ಏನು ಅನುಭವ ಮಂಟಪ ಅಂತ. ಅಂದರೆ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಂಥ ಮೊಟ್ಟ ಮೊದಲ ದಾಖಲೆ ಇದು. ಸಮಾಜದ ಸ್ವಾತಂತ್ರ್ಯ, ಜನಸಾಮಾನ್ಯರ ಸ್ವಾತಂತ್ರ್ಯವನ್ನು ಎತ್ತಿ ಹಿಡಿದಂಥ ಒಂದು ಅತ್ಯಮೂಲ್ಯವಾದಂಥ ದಾಖಲೆ ಯಾವುದು ಅಂದರೆ ಅನುಭವ ಮಂಟಪ. ಅದಕ್ಕೆ ಈ ಸೂತ್ರಗಳನ್ನು ಅನುಭವ ಮಂಟಪದ ಜಾತಿಗಳು ಇವನ್ನೆಲ್ಲಿ ಅವಿರಲಿಲ್ಲ, ಹೆಣ್ಣು ಗಂಡು ಭೇದ ಇರಲಿಲ್ಲ, ಎಲ್ಲ ವರ್ಣ ವರ್ಗ ರಹಿತ ಸಮಾಜ ಇರಬೇಕು, ಎಲ್ಲರಿಗೂ ಕಾಯಕ ಮಾಡೋದು. ಬಸವಣ್ಣನವರು ಕೆಲವರು ಬೌದ್ಧ ಧರ್ಮ ದಯೆಯನ್ನು ಹೇಳ್ತು, ಅಹಿಂಸೆ, ಜೈನ ಧರ್ಮ ಅಹಿಂಸೆಯನ್ನು ಹೇಳ್ತು. ಹೀಗೆ ಬೇರೆ ಬೇರೆ ಧರ್ಮಗಳು ಅಂತ ಹೇಳಿದರೆ ಬಸವಣ್ಣನವರು ಕಾಯಕವೇ ಮೋಕ್ಷಕ್ಕೆ ದಾರಿ ಅಂತ ಹೇಳಿದರು. ಕಾಯಕಕ್ಕೆ ಪಟ್ಟ ಕಟ್ಟಿದವರು ಗುರು ಬಸವಣ್ಣನವರು. ನಾಯಕನು ಬಸವಣ್ಣ. ಹೌದು, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ ಅಂತ ಹೇಳಿದ್ರು ಜನಪದರು. ಹಾಗೆ ಈ ಒಂದು ನಿಟ್ಟಿನಲ್ಲಿ ಬಸವಣ್ಣನವರನ್ನ ಯಾವ ರೀತಿ ನಾವು ಚರ್ಚೆ ಮಾಡಿದ್ರು ಕೂಡ ಅಲ್ಲಿ ಹೋಲಿಕೆ ಕೊಡಕ್ಕೆ ಯಾರು ನಮಗೆ ಸಿಗುದಿಲ್ಲ. ಈ ರೀತಿಯಾಗಿ ದೇವರನ್ನ ಕಾಣಲಿಕ್ಕೆ ಎಲ್ಲರಿಗೂ ಹಕ್ಕಿದೆ, ಪೂಜೆ ಮಾಡುವ ಹಕ್ಕಿದೆ, ಅವರಿಗೆ ಪ್ರಾರ್ಥನೆ ಮಾಡುವ ಹಕ್ಕಿದೆ, ಅವರಿಗೆ ಸಮಾಜದಲ್ಲಿ ಮಾತನಾಡುವ ಹಕ್ಕಿದೆ, ಅವ್ರು ಮಾಡಬೇಕಾದಂಥ ಯಾವ ಕೆಲಸ ಬೇಕಾದರೂ ಮಾಡ್ಬೋದು ಅಂತ ಹಕ್ಕಿದೆ. ಈ ಎಲ್ಲ ಹಕ್ಕುಗಳು ಎಲ್ಲರಿಗೂ ಸಿಗಬೇಕು. ಇದನ್ನೇ ಚರ್ಚೆ ಮಾಡ್ತಿದ್ರು ಮತ್ತು ಜಾರಿಗೆ ತಂದರು. ಇದು ಅನುಭವ ಮಂಟಪದ ಒಂದು ಉದ್ದೇಶ ಮತ್ತು ಗುರಿ ಆಗಿತ್ತು. ಆ ರೀತಿಯಾಗಿ ಸಕ್ಸಸ್ಫುಲ್ ಆಗಿ ಬಸವಣ್ಣನವರು ಅನುಭವ ಮಂಟಪವನ್ನು ನಡೆಸಿದರು. ಮತ್ತು ಅಲ್ಲಿ ಹೆಣ್ಣು ಮಕ್ಕಳು ಕೂಡ ತಮ್ಮ ವಾದ ಪ್ರತಿವಾದವನ್ನು ಮಾಡ್ತಿದ್ರು. ಯಾವ ರೀತಿ ಸ್ಪೀಕರ್ ಆಗಿದ್ರು ನಮ್ಮ ಹನುಮಪ್ರಭುದೇವರು. ಇವರು ಎಲ್ಲ ಲೆಕ್ಕ ಪರಿಶೋಧಕನೆ ಮಾಡಲಿಕ್ಕೆ ಒಬ್ಬರು ನಮ್ಮ ಚನ್ನಬಸವಣ್ಣನವರಿದ್ದರು. ವಚನಗಳನ್ನು ಬರೆದಿಡೋಕ್ಕೆ ಶಾಂತರಸರಿದ್ದರು. ಹೀಗೆ ಒಂದೊಂದು ಕಾರ್ಯಕ್ಕೆ ಒಂದು ಜವಾಬ್ದಾರಿಯನ್ನು ಅನೇಕ ಶರಣರು ತಗೊಂಡಿದ್ರು. ವಚನಗಳ ಕಟ್ಟುಗಳನ್ನು ಮಾಡಿ 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 ಶಾಂತರಸರು ಬರೆದು ಲೈಬ್ರರಿ ಥರ ಇಟ್ಟುಬಿಡ್ತಿದ್ರು. ಲೈಬ್ರರಿನೇ ಆಗಿರ್ತಿತ್ತು. ನಿಮ್ಗೆ ಯಾವ್ದಾರ ಒಂದು ವಚನ ಬೇಕು ಅಂತಂದ್ರೆ ಅವ್ರು ಪಟ್ನ ತಂದು ಕೊಡ್ತಿದ್ರು. ಈಗಂಗೆ ನಮ್ಮ ಲೈಬ್ರರಿಯಲ್ಲಿ ಬೇಕಾದ ಪುಸ್ತಕ ಸಿಗುತ್ತಲ್ಲ, ಆ ರೀತಿಯಾದಂಥ ನಮಗೆ ಇಂಥದ್ದೊಂದು ವಚನ ಬೇಕು ಅಂತಂದ್ರೆ ಅನೇಕ ಶರಣರು ಬರೆದಂಥ ವಚನಗಳನ್ನ ಆ ನಿಟ್ಟಿನಲ್ಲಿ ಇಟ್ಟು ನಮಗೆ ಅದನ್ನು ತಂದು ಕೊಡ್ತಿದ್ರು ಶಾಂತರಸರು. ಅದ್ರ ಬಗ್ಗೆನೂ ಶಾಂತರಸರದು ಕೂಡ ಒಂದು ದೊಡ್ಡ ಸಾಧನೆನೇ ಇದೆ. ಹೀಗೆ ಅನುಭವ ಮಂಟಪ ಎಲ್ಲರನ್ನು ಗೌರವಿಸಿ, ಎಲ್ಲರನ್ನ ಜೀವನಕ್ಕೆ ಒಂದು ಉದ್ಯೋಗವನ್ನು ಕೊಟ್ಟು, ಜೀವನದ ಮೌಲ್ಯಗಳನ್ನು ಹೆಚ್ಚಿಸ್ತು, ಮತ್ತೆಲ್ಲರೂ ಸಮೃದ್ಧಿಯಿಂದ ಶಾಂತಿಯಿಂದ ಬದುಕಲಿಕ್ಕೆ ಅದು ಕಲಿಸ್ತು. ಹೀಗಾಗಿ ಕಲ್ಯಾಣ ರಾಜ್ಯವನ್ನು ಬಸವಣ್ಣನವರು ಕಟ್ಟಿದ್ರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಈಗಾಗಲೇ ಹೇಳಿದ್ರೆ 770 ಅಮರಗಣಗಳಂತ. ಅದು ನಾವು ಬಸವ ತತ್ವ ಬರೋವರೆಗೂ ಅದ್ರ ಗೊತ್ತಿರಲಿಲ್ಲ. 770 ಅಂದ್ರೆ ಏನು ಅದು? ಕರೆಕ್ಟ್. ಅಂದ್ರೆ ಅದು ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ ನೋಡೋಣ. ಅದು 770 ಅಮರಗಣಗಳು ಮುಕ್ತಾತ್ಮರು ಅಂತ ಹೇಳ್ತಿದ್ರು ಅಪ್ಪಾಜಿಯವರು. ಅಂದ್ರೆ ಅವರು ಒಂದ್ಸಲ ಪಾಂಡಿಚೇರಿಗೆ ಹೋಗಿದ್ರಂತೆ ಅಪ್ಪಾಜಿಯವರು. ಅವಾಗ ಅಲ್ಲಿ ಸಾವಿರಾರು ಜನರು ಅಲ್ಲಿ ಸಾಧನೆ ಮಾಡ್ಲಿಕ್ಕೆ ಬಂದಿದ್ರು. ಒಬ್ಬರನ್ನ ಕೇಳಿದ್ರಂತೆ, ನಿಮ್ಮಲ್ಲಿ ಎಷ್ಟು ಜನ ಮುಕ್ತಾತ್ಮರಿದ್ದಾರೆ ಅಂತ ಕೇಳಿದ್ರಂತೆ ಅಪ್ಪಾಜಿಯವರು, ಲಿಂಗಾನಂದ ಅಪ್ಪಾಜಿಯವರು. ಅವ್ರು ಹೇಳಿದ್ರಂತೆ ಸುಮಾರು ಒಂದು 10 ಜನ 12 ಜನ ಸಿಗ್ಬೋದು ಅಂತ, ಒಂದು ಸಾವಿರಾರು ಜನರಲ್ಲಿ ಸಿಗ್ಬೋದು ಅಂತ ಹೇಳಿದ್ರಂತೆ. ಅಪ್ಪಾಜಿಯವರು ಅಂದ್ರಂತೆ, ಏನಿದು ಇಷ್ಟು ಜನರಲ್ಲಿ ಕೇವಲ 10 ಜನರ? ನಮ್ಮಲ್ಲಿ 770 ಅಮರಗಣಗಳು ಹಾದಿ ಹೋಗಿದಾರಲ್ಲ, ಇದು ಎಂಥ ಇತಿಹಾಸ ಇದು, ಅಂತ ಮುಕ್ತಾತ್ಮರಾಗಿ ಹೋಗಿದಾರಲ್ಲ ಅಂತ. ಅಂಥ 770 ಅಮರಗಣಗಳ ಹೆಸರುಗಳನ್ನು ಪರಮಪೂಜ್ಯ ಮಾತಾಜಿಯವರು ಬೇರೆಯವರ ಕಡೆಯಿಂದನೂ ಸಹಾಯ ತಗೊಂಡು ಆ ಹೆಸರುಗಳನ್ನು ಕ್ರೋಢೀಕರಣ ಮಾಡಿ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿ ಅದನ್ನು ಕಲ್ಯಾಣ ಪರ್ವದಲ್ಲಿ ಆ 770 ಅಮರಗಣಗಳ ಹೆಸರುಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ಮಾತಾಜಿಯವರು ತಂದು ಅವರಿಗೆ ಶರಣು ಶರಣಾರ್ಥಿಯನ್ನು ಮಾತಾಜಿ ಸಲ್ಲದು. ಯಾಕೆಂದ್ರೆ ಬಸವಣ್ಣನವರ ಒಂದು ಹೆಚ್ಚಿನ ಆ ಒಂದು ಸಾಮ್ರಾಜ್ಯವನ್ನು ನಮಗೆಲ್ಲ ತೋರಿಸಿಕೊಟ್ಟವರು ಮಾತಾಜಿಯವರು. ಯಾಕಂದ್ರೆ ಅವ್ರನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಎಲ್ಲಿ ಗೊತ್ತಿತ್ತು ಅಷ್ಟೊಂದು ಗೊತ್ತಿಲ್ಲ. ಅವರ ಒಂದು ಸಂಪರ್ಕದಲ್ಲಿ ಬಂದ ಮೇಲೆನೆ ನಮ್ಮ ಬಸವಣ್ಣನವರ ಬಗ್ಗೆ, ಶರಣರ ಬಗ್ಗೆ, ಅಕ್ಕಮಹಾದೇವಿ ಬಗ್ಗೆ ಎಲ್ಲವನ್ನ ನಾವು ತಿಳ್ಕೊಂಡು ಈಗ ನಾವು ಬಹಳ ಸಂತೋಷದಿಂದ ಸಾಹಿತ್ಯವನ್ನು ಓದ್ತಾ ಇದ್ದೀವಿ. ಅಂಥ ಒಂದು 770 ಅಮರಗಣಗಳು ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಿದ್ರು, ಇದ್ರು ಅಲ್ಲಿ. ಅಂದ್ರೆ ಅವರು ಪ್ರಾತಸ್ಮರಣೀಯರು. ಅವರೆಲ್ಲ ಹೆಸರುಗಳನ್ನು ನಮ್ಗೆ ಇಲ್ಲಿ ಹೇಳಿಕ್ಕಾಗಲ್ಲ. 770 ಅಮರಗಣನ ಹೆಸರುಗಳು ಮಾತ್ರ ಇವೆ. ಅದರಲ್ಲಿ ಇವರೆಲ್ಲರೂ ಈಗೇನು ಅನುಭವ ಮಂಟಪದಲ್ಲಿ ಆಯ್ದಕ್ಕೆ ಲಕ್ಕಮ್ಮ, ಮಾರಯ್ಯ, ಇವು ಎಲ್ಲ ಹೆಸರುಗಳು ಅಲ್ಲಿ ನೂಲಿಯ ಚಂದಯ್ಯ, ಮೇರ್ಗ ಚೌಡಯ್ಯ, ಮಡಿವಾಳ ಮಾಚಯ್ಯ ಇವರೆಲ್ಲರೂ ಅದರಲ್ಲಿ ಬರ್ತಾರೆ. 770 ಅಮರಗಣಗಳಲ್ಲಿ ಬರ್ತಾರೆ. ಅದರಲ್ಲಿ 7 ಮಂದಿ ಧರ್ಮದ ಸ್ತಂಭಗಳು.
ಬಸವಣ್ಣನವರು, ಅಲ್ಲಮ್ಮ ಪ್ರಭುದೇವರು, ಸಿದ್ದರಾಮೇಶ್ವರರು, ಇವರು ಮಡಿವಾಳ ಮಾಚಿದೇವರು, ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿ ತಾಯಿ, ಆಮೇಲೆ ಅಕ್ಕ ನಾಗಲಾಂಬಿಕಾ ತಾಯಿ, ಇವರು 7 ಜನ ಧರ್ಮದ ಪಿಲ್ಲರ್ಸ್, ಕಂಬಗಳು ಅಂತ ಗುರುತಿಸಿದ್ರು. ಅದೇ ರೀತಿ ಮಾತಾಜಿಯವರು ನಮ್ಮ ಧರ್ಮಕ್ಷೇತ್ರ ಯಾವುದು ಕೂಡ ಅಂತ ಬಸವಣ್ಣನವರ ಇತಿಹಾಸವನ್ನು ಅವಲೋಕನ ಮಾಡಿ ನಮ್ಮದು ಕೂಡಲ ಸಂಗಮವೇ ನಮ್ಮ ಧರ್ಮಕ್ಷೇತ್ರ, ಬಸವ ಕಲ್ಯಾಣವೇ ನಮ್ಮ ಧರ್ಮಕ್ಷೇತ್ರ, ಉಳಿವೇ ನಮ್ಮ ಧರ್ಮಕ್ಷೇತ್ರ ಅಂತ ಗುರುತಿಸಿಕೊಟ್ಟು ನಮಗೆ ಆ ನಿಟ್ಟಿನಲ್ಲಿ ದಾರಿ ತೋರಿಸಿದ್ರು ಮಾತಾಜಿ. ಆದರೆ ಬಸವಣ್ಣನವರ ಜೊತೆಗೆ ನಾವು ಮಾತಾಜಿಯವ್ರನ್ನ ಸ್ಮರಣೆ ಮಾಡಬೇಕಾಗುತ್ತೆ. ಯಾಕಂದರೆ ಬಸವಣ್ಣನವ್ರು ನಮಗೆ ಪರಿಚಯ ಬಹಳಷ್ಟು ಮಾಡಿಕೊಟ್ಟವರೇ ಅವರು. ಇನ್ನು ಈಗ ಸ್ತ್ರೀಯರಿಗೆ ಒಂದು ಸಮಾನ ಸ್ಥಾನಮಾನ ಕೊಟ್ಟರು ಗುರು ಬಸವಣ್ಣನವರು ಅಂತ ಇತಿಹಾಸ ಹೇಳ್ತದೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸ್ತ್ರೀಯರನ್ನ ಜಗತ್ತಿನ ಮೊಟ್ಟ ಮೊದಲು ಸ್ತ್ರೀಯರಿಗೆ ಒಂದು ಧ್ವನಿ ಕೊಟ್ಟವರು, ಸ್ತ್ರೀಯರನ್ನ ಎತ್ತಿ ಹಿಡಿದವರು ವಿಶ್ವಗುರು ಬಸವಣ್ಣನವರು. ನಾವು ಇತಿಹಾಸದ ಯಾವುದೇ ಪುಟಗಳನ್ನು ನಾವು ಅಭ್ಯಾಸ ಮಾಡಿದಾಗ ಎಲ್ಲಿಯೂ ನಮಗೆ ಸ್ತ್ರೀಯರ ಬಗ್ಗೆ ಒಂದು ಒಳ್ಳೆಯ ಸ್ಥಾನ ಮಾನ ಇದು ಇದ್ದದ್ದನ್ನು ಕೆಲವು ಬೆರಳಿಕೆಯಷ್ಟು ಜನರನ್ನು ನಾವು ನೋಡಬಹುದೇನು, ಗಾರ್ಗೆ, ಮೈತ್ರೇಯಿ ಹಿಂಗಂತ. ಆದರೆ ಸಮಾಜದ ಎಲ್ಲ ವರ್ಗದ ಹೆಣ್ಣು ಮಕ್ಕಳಿಗೂ ಕೂಡ ಒಂದು ಆತ್ಮವಿಶ್ವಾಸ, ಒಂದು ಧೈರ್ಯ ಮತ್ತು ಅವರ ಅಸ್ಮಿತೆಯನ್ನು, ಸ್ತ್ರೀಯರ ಅಸ್ಮಿತೆಯನ್ನು ತೋರಿಸಿಕೊಟ್ಟವರು ಬಸವಣ್ಣನವರು. ನೀವು ಪುರುಷರ ಹಾಗೆ ಬಾಳ್ರಿ, ನಿಮಗೂ ಯಾವುದೇ ಭೇದ ಇಲ್ಲ, ಪುರುಷರಿಗೂ ನಿಮಗೂ ಭೇದ ಇಲ್ಲ. ಮೊಲೆ ಗೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗಿರುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಹೇಳ್ತಾರಲ್ಲ, ಹಾಗೆ ನೀವು ಎಲ್ಲ ಸಮಾನರು, ಎಲ್ಲ ರೀತಿಯಿಂದ ಸಮಾನತೆ ಇದೆ ಅಂತ ತೋರಿಸಿಕೊಟ್ಟು ಆ ನಿಟ್ಟಿನಲ್ಲಿ ಅನುಭವ ಮಂಟಪದಲ್ಲಿ ಅವರಿಗೆ ಸ್ಥಾನ ಕೊಟ್ಟರು. ಅನುಭವ ಮಂಟಪದಲ್ಲಿ ಸ್ಥಾನ ಕೊಟ್ಟದ್ದಲ್ಲದೇ ಅಕ್ಕ ಮಹಾದೇವಿಗೆ ಆಚಾರ್ಯ ಸ್ಥಾನ ಕೊಟ್ಟರು. ಹೀಗೆ ಅಕ್ಕ ಮಹಾದೇವಿಗೆ ಆಚಾರ್ಯ ಸ್ಥಾನ ಕೊಟ್ಟ ಮೇಲೆ ಮುಂದೆ ಅದು ಆ ಒಂದು ಆಚಾರ್ಯ ಪರಂಪರೆ, ಹೆಣ್ಣು ಮಕ್ಕಳಿಗೆ ಒಂದು ಆಚಾರ್ಯ ಪರಂಪರೆ ಏನು ಬಂತಲ್ಲ, ಅದು ಮುಂದುವರ್ಕೊಂಡು ಬರಲಿಲ್ಲ. ವಿರಕ್ತ ಮಠಗಳು ಶೂನ್ಯಪೀಠದ ಏನು ಅಲ್ಲಮ್ಮ ಪ್ರಭುದೇವರಿದ್ರಲ್ಲ, ಆ ಒಂದು ಪರಂಪರೆ ಮುಂದುವರ್ಕೊಂಡು ಬಂತು. ಆದರೆ ಅಕ್ಕ ಮಹಾದೇವಿಗೆ ಆಚಾರ್ಯ ಸ್ಥಾನ ಕೊಟ್ಟದ್ದು ಮುಂದುವರ್ಕೊಂಡು ಬರಲಿಲ್ಲ. ಮುಂದೆ ಇದು 21ನೇ ಶತಮಾನದಲ್ಲಿ ಮತ್ತೆ ಮಹಾಜಗದ್ಗುರು ಲಿಂಗಾನಂದ ಅಪ್ಪಾಜಿಯವರಿಂದ ಮತ್ತೆ 1970ರಲ್ಲಿ ಮಹಿಳಾ ಪೀಠವನ್ನು ಮಾಡಿ ಆ ಅಕ್ಕ ಮಹಾದೇವಿಯ ಒಂದು ಪರಂಪರೆಯನ್ನು ಮುಂದುವರಿಸಿ ಆ ಹೆಜ್ಜೆ ಗುರುತುಗಳನ್ನು ಅಪ್ಪಾಜಿಯವರು ಬಿಟ್ಟು ಹೋದರು. ಹೆಣ್ಣು ಮಕ್ಕಳು ಕೂಡ ಗುರುವಾಗಬಲ್ಲಳು ಅಂತ ತೋರಿಸಿಕೊಟ್ರು, ಮಾಡಿ ತೋರಿಸಿಕೊಟ್ರು. ಪ್ರಪ್ರಥಮ ಮಹಿಳಾ ಜಗದ್ಗುರು ಮಾತೆ ಮಹಾದೇವಿಯವರು ಅದರ ಮೊಟ್ಟ ಮೊದಲ ಪೀಠಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸಿದರು. ಹೀಗೆ ಆ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಹೀಗೆ ಇದು ಯಾರದಪ್ಪ ಕೊಡುಗೆ ಅಂದರೆ ಬಸವಣ್ಣನವರ ಕೊಡುಗೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಧ್ವನಿ ಕೊಟ್ಟರು, ಮಾತಾಡ್ಲಿಕ್ಕೆ ಧ್ವನಿ ಕೊಟ್ಟರು. ನಾವು ಬಾಳಬಹುದು, ನಾವು ಈ ಹಕ್ಕಿದೆ ನಮಗೆ ಅಂತ. ಇನ್ನು ವಿಶೇಷವಾಗಿ ಅಂದ್ರೆ ಈಗ ಸೂಳೆಯರನ್ನೇ ಪುಣ್ಯಾಂಗನೇರಂಗ್ ಮಾಡಿದ್ರು, ಅದು ವಿಶೇಷ. ಅದು ನೀವು ಹೇಳಿದ್ ನಿಜ. ಯಾಕಂದ್ರೆ 10,000 ವೈಶ್ಯರಿದ್ರಂತೆ ಆಗಿನ ಕಾಲದಲ್ಲಿ, ನಾವು ಓದಿದ್ದು. ಅವರೆಲ್ಲರನ್ನು ಆ ಒಂದು ಇದನ್ನ ಬಿಡಿಸಿ, ವೃತ್ತಿಯನ್ನು ಬಿಡಿಸಿ, ನೀವು ಕೂಡ ಮದುವೆಯಾಗಿ, ನೀವು ಕೂಡ ಒಂದು ಉದ್ಯೋಗವನ್ನು ಮಾಡಿಕೊಂಡು, ನೀವು ಮತ್ತೆ ಚೆನ್ನಾಗಿ ಎಲ್ಲರಂತೆ ಬಾಳ್ರಿ ಅಂತ ಅವರಿಗೆ ಆ ದಾರಿಯನ್ನು ತೋರಿಸಿದಂಥ ಮಹಾನ್ ವ್ಯಕ್ತಿ ಯಾರು ಅಂದರೆ ಬಸವಣ್ಣನವರು ಅಂತ ನಾವು ಹೇಳಲಿಕ್ಕೆ ಅಭಿಮಾನ ಅನಿಸ್ತದೆ. ನಿಜವಾಗಿಯೂ ಅವರು ಮಾಡಿದಂಥ ಕೆಲಸಗಳು ಒಂದಲ್ಲ ಎರಡಲ್ಲ. ಸಮಾಜವನ್ನೇ ಎತ್ತಿದ್ರು, ಕೆಳಗೆ ಬಿದ್ದ ಸಮಾಜವನ್ನು ಎತ್ತಿ ಅದಕ್ಕೆ ಗೌರವ ಕೊಟ್ಟು ಆ ಒಂದು ಸುಂದರತೆಯನ್ನು ತಂದು ಕೊಟ್ಟರು ಸಮಾಜಕ್ಕೆ. ಅದು ಬಸವಣ್ಣ ಅಂದ್ರೆ 4 ಕಾಲಿನ ಎತ್ತಲ್ಲ, ಬಿದ್ದವರನ್ನು ಎತ್ತಲು ಬಂದಿರುವ ಮಹಾ ವ್ಯಕ್ತಿ ಗುರು ಬಸವಣ್ಣ ಅಂತ ಹೇಳ್ತಾರೆ. ಮೊದಲೇ ನಾವು ಚಿಕ್ಕವರಿದ್ದಾಗೂ ಕೂಡ ಎತ್ತನ್ನ ಮೆರೆಸ್ತಿದ್ರು ಬಸವ ಜಯಂತಿ ದಿನ. ಆ ಎತ್ತಿಗೂ ಬಸವಣ್ಣವ್ರಿಗೆ ಏನ್ ಸಂಬಂಧ? ಬಸವಣ್ಣನ ಫೋಟೋ ಇಡ್ತಿದ್ರು ನಿಜ, ಆದ್ರೆ ಎತ್ತ ಮೆರೆಸ್ತಿದ್ರು. ಜನರಿಗೇನು ಎತ್ತನೇ ಬಸವ ಜಯಂತಿ ಅಂದ್ರೆ ಎತ್ತಿನ ಜಯಂತಿ, ಎತ್ತಿನ ಒಂದು ಹಬ್ಬ. ಆದ್ರೆ ಈಗ ಏನಾಗಿದೆ ಅಂದ್ರೆ ಅದು ಬದಲಾವಣೆ ಆಗಿದೆ. ಬಸವ ಜಯಂತಿ ಅಂದ್ರೆ ಮಹಾಪ್ರಭಾದಿ ಬಸವಣ್ಣನವರ ಜನ್ಮದಿನ ಅಂತ ನಮಗೆಲ್ಲರಿಗೆ ಮನವರಿಕೆ ಆಗಿದೆ. ಅದೇ ಸಂಭ್ರಮದಿಂದ ನಾವು ಇವತ್ತೆಲ್ಲ ಮಹಾತ್ಮನ ಜನ್ಮದಿನವನ್ನು ಸಂಭ್ರಮದಿಂದ, ಅಂದ್ರೆ ಜಗತ್ತಿಗೆ ಬೆಳಕು ಕೊಟ್ಟಂತ ಮಹಾಯೋಗಿ ಬಸವಣ್ಣನವರು, ಆ ಬೆಳಕನ್ನು ನಾವು ಸ್ಮರಿಸಲೇಬೇಕು. ಇನ್ನು ಬಸವಣ್ಣವರು ಒಂದು ಬಿದ್ದವರನ್ನ, ಇವರು ಹೊಡೆದವರು ಯಾರು ಅವರಿಗೆ ತಿರಸ್ಕಾರ ಮಾಡ್ತಾರೆ, ಹೊಡಿತಾರೆ, ಯಾರು ಅಂದರೆ ಬೈತಾರೆ ಅಂದರೆ ಆ ಥರ ಜರಿದವರನ್ನ ಒಂದು ಸಕಾರಾತ್ಮಕವಾಗಿ ಸ್ವೀಕರಿಸ್ತಿದ್ರು. ಅವರು ನನ್ನವರಪ್ಪ, ಯಾರೂ ಬೇರೆಯವರಲ್ಲ, ಅವರು ನನ್ನವರು ಅಂತ ಮಾಡ್ತಿದ್ರು. ಅಂದರೆ ಅದ್ರ ಬಗ್ಗೆ ಹೆಂಗದು ಆ ಥರ ಇದು ಬಂತು ಅವ್ರಿಗೆ ಬಸವಣ್ಣವರಿಗೆ ಅಂತ. ಬಸವಣ್ಣನವರು ಪ್ರತಿಯೊಂದನ್ನು ಸಕಾರಾತ್ಮಕವಾಗಿ ತಗೊಳ್ತಿದ್ರು, ಯಾವುದನ್ನು ಯಾರನ್ನು ದೂರೀಕರಿಸಲಿಲ್ಲ. ಹೌದು. ಅವರು ಮಾಡಿದ ತಪ್ಪುಗಳನ್ನು ಖಂಡಿಸ್ತಿದ್ರೆ ಹೊರತು ಅವರನ್ನು ಖಂಡಿಸ್ತಿರ್ಲಿಲ್ಲ. ಹೌದು, ತಪ್ಪುಗಳನ್ನು ಖಂಡಿಸು, ಆದರೆ ತಪ್ಪುಗಾರನಲ್ಲ.
ನೀ ಮಾಡಿದ್ದಪ್ಪ ಇದು ತಪ್ಪು, ಇನ್ನು ಇದು ಬೇರೆ ಸರಿಪಡಿಸ್ಕೊ ಅಂತ ಹೇಳಿದ್ರೆ ಮುಗೀತು. ತಪ್ಪನ್ನು ಖಂಡಿಸು, ಆದರೆ ತಪ್ಪುಗಾರರನ್ನು ಖಂಡಿಸಬಾರದು ಅಂತ. ಅದಕ್ಕೆ ಅವ್ರು ಏನಂತರು, ಹೊಯ್ದವರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಬೈದವರೆನ್ನ ಬಂಧುಗಳೆಂಬೆ, ನಿಂದಿಸಿದವರೆನ್ನ ತಂದೆ ತಾಯಿಗಳೆಂಬೆ, ಆಮೇಲೆ ಆಳಿಗೊಂಡವರೆನ್ನ ಆಳ್ದರೆಂಬೆ, ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ಹೊಗಳಿದವರೆನ್ನ ಹೊನ್ನಶೂಲಕ್ಕಿಕ್ಕಿದರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಈಗ ನಾನು ಹೊಡೆದವರು ಕೂಡ ನನ್ನನ್ನು ಗಟ್ಟಿ ಮಾಡ್ತಾರೆ, ನನ್ನ ಸದೃಢ ಮಾಡ್ತಾರೆ. ನೀನು ಮುಂದೆ ಯಾವುದನ್ನು ಎದುರಿಸಕ್ಕೆ ನೀ ಗಟ್ಟಿಯಾಗು, ನಾನು ಹೊಯ್ಯು ಅಂತಂದ್ರೆ ಬಡದವರು ಕೂಡ ನನ್ನವರೇ. ಆಮೇಲೆ ಹೇಳ್ತಾರೆ ಬೈದವರು ಬಂಧುಗಳು. ಯಾಕೆ ಬೈತಾರೆ? ನನ್ನ ತಪ್ಪುಗಳನ್ನೇ ತಿದ್ದಾಕೆ, ಅದಕ್ಕೆ ಅವರು ಬೈತಾರೆ ನನ್ನ. ಅದರಿಂದ ಬೈಲಿ ನನ್ನ, ನಾನು ನನ್ನನ್ನು ಸುಧಾರಿಸ್ಕೊಳ್ತೀನಿ. ಮತ್ತು ನನ್ನಲ್ಲಿ ಏನು ತಪ್ಪಿಲ್ಲ ಅಂದ್ರೆ ಅದನ್ನು ಹಂಗೆ ನಾನು ಬಿಟ್ಟುಬಿಡ್ತೀನಿ ಅದನ್ನು. ಆಮೇಲೆ ಮತ್ತೇನು ಹೇಳ್ತಾರೆ, ಆಳಿಗೊಂಡವರನ್ನು, ಅದು ಆಳಿಗೊಂಡು ಅಂದ್ರೆ ಮೂದಲಿಸ್ತಿರ್ತಾರೆ ಕೆಲವರು. ಆಳಿಗೊಂಡವರನ್ನು ನನ್ನ ಒಡೆಯರು ಅಂತ ತಿಳ್ಕೊತೀನಿ ನಾನು. ನನ್ನನ್ನು ಮೂದಲಿಸುವವರು ನನ್ನ ಒಡೆಯರು ಅಂತ ಯಾರು ತಿಳ್ಕೊತಾರೆ ಹೇಳ್ರಿ? ಎಂದು ಹುಚ್ಚತನ ಅನಿಸುತ್ತಲ್ಲ ನಮ್ಮಂಥವ್ರಿಗೆಲ್ಲ. ಆದ್ರೆ ಬಸವಣ್ಣನವ್ರ ನಿಲುವು ಹೆಂಗಿತ್ತು? ಅವರು ನನ್ನನ್ನು ಆಳುವವರು ಅಂತ. ನನ್ನ ನಿಂದಿಸೋರು ನನ್ನ ಆಳುವರು, ನಿಂದನೆ ಮಾಡಿ ಮಾಡಿ ನನ್ನ ತಪ್ಪುಗಳನ್ನ ನನ್ನನ್ನು ಸುಧಾರಣೆ ಮಾಡ್ತಾ ಇದ್ದಾರೆ. ಅಂದ್ರೆ ನನ್ನ ಮೇಲೆ ಒಡೆಯ ಯಾಕಾದ್ರು ಅಂತಂದ್ರೆ ನನ್ನ ತಪ್ಪುಗಳನ್ನೇ ತಿದ್ದುತ್ತಾರವರು, ಅದಕ್ಕೆ ಅವರು ನನ್ನ ಒಡೆಯ ಅಂತ. ನನ್ನನ್ನು ಜರಿದವರೆನ್ನ ಜನ್ಮ ಬಂಧುಗಳೆಂಬೆ, ನನ್ನ ಜರಿತಾ ಇದ್ದಾರೆ, ನನ್ನ ಯಾರು ಜರಿತಾ ಇದ್ದಾರೆ, ಅವ್ರು ನನ್ನ ಬಂಧುಗಳೇ. ಯಾಕಂದ್ರೆ ನನ್ನನ್ನು ಬೈದಷ್ಟು ನನ್ನಲ್ಲಿರುವಂಥ ತಪ್ಪುಗಳು ನಾನು ತಿದ್ದುಕೋತೀನಿ, ಅವಾಗ ನಾನು ಪರಿಪೂರ್ಣ ಮನುಷ್ಯ ಆಗ್ತೀನಿ ಅನ್ನುವಂಥ ನಿಲುವು ಬಸವಣ್ಣನವರಿಗೆ ಇತ್ತು. ಆಮೇಲೆ ಇನ್ನೊಂದು ವಚನದಲ್ಲಿ ಬರುತ್ತೆ, ಕಾಣದ ಠಾವಿನಲ್ಲಿ ಜರಿದಡೆ ಕೇಳಿ ಪರಿಣಾಮಿಸಬೇಕು. ಕಾಣದ ಠಾವಿನಲ್ಲಿ ಜರಿದಡೆ ಕೇಳಿ ಪರಿಣಾಮಿಸಬೇಕು. ಅದೇನೆಂದರೆ ಕೊಡದೆ ಅವರಿಗೆ ಸಂತೋಷವುದಾಗಿ ಎನ್ನ ಮನದ ತದ್ವೇಷವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದ ಕರುಣೆ ಸಹ ಕೂಡಲ ಸಂಗಮ ದೇವ. ಎಂಥ ಒಂದು ವಿಚಾರ ನೋಡ್ರಿ ಇದರಲ್ಲಿ. ಈ ವಚನದಿಂದ ನನ್ನ ಜೀವನವೂ ಕೂಡ ಪರಿವರ್ತನೆ ಆಗಿದೆ. ಈಗ ನಾವು ಎಷ್ಟೋ ಜನರಿಗೆ ಒಂದು ಏನೇನೋ ಒಳ್ಳೆಯದನ್ನು ಮಾಡ್ತಾ ಇರ್ತೀವಿ, ಒಳ್ಳೆಯದನ್ನು ಮಾಡ್ತಾನೆ ಇರ್ತೀವಿ, ಆದ್ರೆ ಅವರಿಂದ ಒಂದು ಏನು ರೆಸ್ಪಾನ್ಸೇ ಬರೋದಿಲ್ಲ. ಅವರು ಮಾಡಿಸ್ಕೋತಾರೆ ಹೋಗ್ತಾರೆ. ಒಮ್ಮೊಮ್ಮೆ ಅನ್ನಿಸ್ತಿತ್ತು ನನಗೆ, ಅಯ್ಯೋ ಇವ್ರು ಏನು ಮಾಡಿದ್ರು ನನಗೆ ನಾನು ಅವಾಗ ಪರಿಪೂರ್ಣ ಇರಲಿಲ್ಲ, ಈಗ ಪರಿಪೂರ್ಣ ಇದ್ದೀನಿ ಅಂತಲ್ಲ. ಆವಾಗ ನೆನೆಸ್ತಿತ್ತು, ನಾನು ಇಷ್ಟೆಲ್ಲ ಮಾಡಿದೆ, ಅವ್ರೊಂದು ಸ್ವಲ್ಪ ಥ್ಯಾಂಕ್ಸು ಕೂಡ ಹೇಳಿಲ್ಲ, ಅವರು ಏನೂ ಮಾಡಲಿಲ್ಲಲ್ಲ ಅಂತ ಕೊಂಚ ಅನಿಸ್ತಿತ್ತು ನನಗೆ. ಈ ವಚನ ನನಗೆ ಮನವರಿಕೆ ಆದಮೇಲೆ, ಕಾಣದ ಠಾವಿನಲ್ಲಿ ಜರಿದಡಿ ಕೇಳಿ ಪರಿಣಾಮಿಸಬೇಕು, ಕೊಡದೆ ಅವರಿಗೆ ಸಂತೋಷವುದಾಗಿ ಲೇಸ ಮಾಡಿ ಮರೆಯಬೇಕು ಅಂತ. ಅಂದ್ರೆ ಒಳ್ಳೇದು ಮಾಡಿ ಅದು ಈ ವಚನದಲ್ಲಿ ಬರುತ್ತೆ, ಲೇಸ ಮಾಡಿ ಮರೆಯಬೇಕಂತ. ಅದಕ್ಕೆ ನಾಂದೆ ಹೌದಲ್ಲ, ಬಸವಣ್ಣವರು ಹಿಂಗ್ ಮಾಡಿದ್ದಾರೆ, ನಾನು ಲೇಸ ಮಾಡೋದು ಒಂದೇ ಕೆಲಸ, ನನಗೆ ಮರ್ತು ಬಿಡ್ಬೇಕಂತ. ಅವಾಗಿನಿಂದ ತುಂಬಾ ವರ್ಷ ಆಯ್ತು, ಒಂದು 15 ವರ್ಷ ಆಗಿರ್ಬೇಕು, 20 ವರ್ಷ ಆಗಿರ್ಬೇಕು ನನಗೆ ಈ ವಚನದ ಅರ್ಥ ತಿಳಿದು. ಅಲ್ಲಿವಾಗಿನಿಂದ ನಾನು ಏನ್ ಮಾಡ್ತೀನಿ, ನಾನು ಮಾಡೋದೇ ನನ್ನ ಕೆಲಸ. ಏನು ಒಳ್ಳೇದು ಮಾಡ್ತೀನಿ, ಮಾಡ್ಬೇಕಪ್ಪ, ಆದ್ರೆ ಅದನ್ನು ಮಾಡೀನಿ ಅನ್ನೋದು ಬೇಡ, ಮರ್ತು ಬಿಡಬೇಕು. ಈ ಥರನಾದ ಒಂದು ವಚನ ನನ್ನ ಜೀವನದ ಬದಲಾವಣೆಯನ್ನು ತಂತು. ಅದಕ್ಕೆ ಎಲ್ಲಿಯೋ ನನಗೆ ಗೊತ್ತಿಲ್ಲ, ಯಾರೋ ಆಡ್ಕೊಳ್ತಾ ಇದ್ದಾರೆ ನನ್ನ ಕಾಣದ ಠಾವಿನಲ್ಲಿ, ಅವ್ರು ನನ್ನನ್ನು ಬೈತಾ ಇದ್ದಾರೆ, ಅವ್ರಿಗೆ ಸಂತೋಷ ಆಗ್ತಾ ಇದೆ, ಆಗ್ಲಿ ಬಿಡ್ರಿ. ನಮಗೆ ಗೊತ್ತಿಲ್ಲ, ಅವ್ರು ನಮ್ಮನ್ನು ಬೈದವ್ರಿಗೆ ಸಂತೋಷ ಆಗ್ತಿತ್ತಂದ್ರೆ ಆಗ್ಲಿ. ಅದಕ್ಕೆ ಆಮೇಲೆ ಅಂತ ಬೈದವರು ನಾನು ಮುಂದೆ ಬಂದಾಗ ನನಗೆ ದ್ವೇಷ ಮಾಡಬಾರ್ದು, ನಾನು ಮತ್ತೆ ಶರಣ್ರಿ ಅನ್ಬೇಕು. ಬೈದವರೇ ಬಂದ್ರೆ ಅದನ್ನ ಕಲಿಸ್ಕೊಟ್ಟಿದ್ದಾರೆ, ಇದನ್ನೆಲ್ಲವನ್ನು ಬಸವಣ್ಣನವರು ಆಚರಣೆ ತಂದ್ರು. ಇನ್ನ ಕೊನೆಯಲ್ರವರೇ, ಈಗ ಜಗದಲ್ಲಿ ಹೆಣ್ಣು ಹೊನ್ನು ಮಣ್ಣಿಗಾಗಿ ಕ್ರಾಂತಿ ನಡೆದಿದೆ. ಹೌದು, ಅದು ಒಂದು ಪ್ರಭುದೇವರ ವಚನ ಬರುತ್ತೆ ನೋಡಿ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರನ್ನ ಆರನೂ ಕಾಣೆ ಗುಹೇಶ್ವರ ಅಂತ ಒಂದು ಇದ್ರ ಬಗ್ಗೆ ಸ್ವಲ್ಪ ವಿವರಿಸ್ರಿ. ನಿಜವಾಗಿ ಇದು ಬಸವಣ್ಣನವರು ವಲ್ಲಭ ಪ್ರಭುದೇವರ ವಚನ ಇದು ಬಹಳ ಸುಂದರವಾಗಿದೆ ಮತ್ತು ಅರ್ಥಪೂರ್ಣವಾಗಿದೆ. ನಾವು ಜಗತ್ತಿನ ಇತಿಹಾಸವನ್ನು ನೋಡಿದಾಗ ಎಲ್ಲಿ ಏನಾದರೂ ಒಂದು ಕದನ ನಡೆದಿದೆಯಂದ್ರೆ, ಒಂದು ಏನಾದರೂ ಕೊಲೆ ಸುಲಿಗೆ ನಡೆದಿದೆಯಂದ್ರೆ ಅಲ್ಲಿ 3 ಕಾರಣಗಳು ಇರ್ತವೆ. ಒಂದು ಹೆಣ್ಣಿಗಾಗಿರುತ್ತೆ, ಒಂದು ಮಣ್ಣಿಗಾಗಿರುತ್ತೆ, ಒಂದು ಹೊನ್ನಿಗಾಗಿರುತ್ತೆ. ಈ 3 ಬಿಟ್ರೆ ಅಲ್ಲಿ ಏನೂ ಇರುವುದಿಲ್ಲ. ಅದು ಯಾವ್ದಾರ ಒಂದು ಕಾರಣ ಇರುತ್ತೆ. ಅದಕ್ಕೆ ಪ್ರಭುದೇವರು ಹೆಂಗೆ ಹೇಳಿದ್ದಾರೆ, ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ನಿನಗಾಗಿ ಸತ್ತವರು ಯಾರೂ ಇಲ್ಲ. ಪರಮಾತ್ಮ ದೇವ್ರೇ ನಿನಗೆ ಯಾರು ಸಾಯ್ಲಿಲ್ಲಪ್ಪ, ಎಲ್ಲರೂ ಇದಕ್ಕೆ ಬಡ್ಕೊಂಡ್ರು ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಡೆದಂತ ಕ್ರಾಂತಿ ಇದು ಸಮಾನತೆಗೋಸ್ಕರ ನಡೆದಂತ ಕ್ರಾಂತಿ. ಇದು ಹೆಣ್ಣು ಹೊಣ್ಣು ಮಣ್ಣಿಗಾಗಿ ನಡೆದ ಕ್ರಾಂತಿ ಅಲ್ಲ, ಇದು ಸಮಾನತೆಗೋಸ್ಕರ, ಹಕ್ಕಿಗಾಗಿ, ಮಾನವನ ಬದುಕು ತನ್ನ ಹಕ್ಕಿಗಾಗಿ ನಡೆದಂತ ಇದು ಕ್ರಾಂತಿ. ಅದಕ್ಕನೇ ಇದು ಬಹಳ ವಿಶೇಷವಾಗಿದೆ. ಅದಕ್ಕೆ ಇಲ್ಲಿ ಮಾನವನಂತೆ ಬಾಳ್ಲಿಕ್ಕೆ
ತನಗೆ ಹಕ್ಕು ಬೇಕು ಅಂತ ಮಾನವ ಪ್ರತಿಪಾದನೆ ಮಾಡ್ತಾನೆ. ಅದು ಎಲ್ಲರಿಗೂ ಹಕ್ಕಿದೆ. ನನಗಿದು ನನಗೆ ಹಕ್ಕು, ನನ್ನ ಬದುಕು ಹಕ್ಕಿದೆ, ನಾನು ಮಾತಾಡುವ ಹಕ್ಕಿದೆ, ಧಾರ್ಮಿಕ ಹಕ್ಕಿದೆ, ಇವೆಲ್ಲವನ್ನು ಪಡ್ಕೊಂಡ್ರು. ಆ ಕ್ರಾಂತಿಗಾಗಿ ಅದಕ್ಕಾಗಿ ನಡೀತು ಕ್ರಾಂತಿ. ಅದು ಹೆಂಗೆ ಶುರುವಾತ ಕ್ರಾಂತಿ ಅಂದ್ ಇಲ್ಲಿ ಒಂದು ಪ್ರಸಂಗ ಬರುತ್ತೆ, ಹರಳಯ್ಯನವರ ಪ್ರಸಂಗ ಬರುತ್ತೆ. ಅದು ಹರಳಯ್ಯನವರು ಮಹಾಶರಣರು. ಆ ಒಂದು ಬಸವಣ್ಣನವರ ಬಗ್ಗೆ ಅಪ್ಪಟವಾದಂಥ ಭಕ್ತಿಯನ್ನು ಹೊಂದಿದಂಥ ಮಹಾಶರಣರು. ಒಂದು ಸಲ ಬಸವಣ್ಣನವರು ಅದೇ ಒಂದು ಕೇರಿಯಲ್ಲಿ ಹಾದು ಹೋಗುವಾಗ ಹರಳಯ್ಯನವರ ಮನೆಗೆ ಹೋಗಬೇಕು ಅಂತ ಬಯಸ್ತಾರೆ. ಅವಾಗ ಬಂದು ಹೇಳ್ತಾರೆ, ಅಪ್ಪನವರು ತಮ್ಮ ಮನೆಗೆ ಬರ್ತಿದ್ದಾರೆ ಹರಳಯ್ಯನವರೇ ಅಂತ ಅಂದಾಗ ಅವರು ಬಹಳ ಸಂತೋಷಗೊಂಡು ಏನು ಹೇಳಬೇಕು ಅವ್ರಿಗೆ ಗೊತ್ತಾಗಲ್ಲ, ಯಾಕೆ ಅಷ್ಟು ಆನಂದ ಅವ್ರಿಗೆ ಇದು ಆಗಿರುತ್ತೆ. ಅವಾಗ ಬಂದ ಕೂಡಲೇ ಏನಂತಾರೆ, ಅಪ್ಪ ಶರಣು ಬಸವಣ್ಣ ಅಂತಾರೆ. ಆವಾಗ ಬಸವಣ್ಣನವರು ಅಂತಾರೆ, ಶರಣು ಶರಣಾರ್ಥಿ ಶಿವಶರಣ ಹರಳಯ್ಯ ಅಂದುಬಿಡ್ತಾರೆ. ಇವರು ಶರಣು ಬಸವಣ್ಣ ಅಂದಿದ್ದಕ್ಕೆ ಶರಣು ಶರಣಾರ್ಥಿ ಅಂತ 2 ಪದ ಹೇಳಿಬಿಟ್ರಲ್ಲ. ಈ ಒಂದು ಶರಣಾರ್ಥಿ ಪದ ಆ ಹರಳಯ್ಯನವರಿಗೆ ತುಂಬ ಭಾರ ಅನಿಸುತ್ತೆ. ಆವಾಗ ಹೇಳ್ತಾರೆ, ಹೆಂಡತಿ ಬರ್ತಾಳೆ, ಕಲ್ಯಾಣಮ್ಮ ಯಾಕೆ ವಿಚಾರ ಮಾಡ್ತಿದ್ದೀರಿ ಅಂದಾಗ, ಇಲ್ಲ ನಾನು ಒಂದು ಬಸವಣ್ಣ ತಪ್ಪು ಮಾಡಿಬಿಟ್ಟೆ. ನಾನು ಏನು ಇಲ್ಲ, ನಾನು ಶರಣು ಅಂತ ಹೇಳಿಬಿಟ್ಟೆ. ಅಪ್ಪ ಬಸವಣ್ಣನವರು ಶರಣು ಶರಣಾರ್ಥಿ ಹೇಳಿಬಿಟ್ರು. ಒಂದು ಶರಣಾರ್ಥಿ ಪದವನ್ನು ಭಾರ ಆಯಿತು, ನಮಗೆ ಹೆಂಗೆ ಇಳಿಸ್ಬೇಕು. ಅವಾಗಂತಾಳೆ ಈ ವಿಚಾರ ಪತ್ನಿ ಇರ್ತಾಳೆ ಕಲ್ಯಾಣಮ್ಮ, ನಾವು ಅವರಿಗೆ ಒಂದು ಜೊತೆ ಚಮ್ಮಾವಿಗೆ ಮಾಡಿಕೊಡೋಣ. ಅಯ್ಯೋ ಚಮ್ಮಾವಿಗೆ ಏನು ದೊಡ್ಡ ಮಾತು, ಎಲ್ಲರೂ ಮಾಡಿಕೊಡ್ತಾರೆ, ಇದರಲ್ಲಿ ಏನು ವಿಶೇಷ ಇದೆ ಅಂತ ಕೇಳ್ತಾರೆ. ಇಲ್ಲ, ಅಂಥ ಚಮ್ಮಾವಿಗೆ ಅಲ್ಲ, ನನ್ನ ಬಲತೊಡೆಯ ಚರ್ಮವನ್ನು ನಿಮ್ಮ ಎಡತೊಡೆಯ ಚರ್ಮವನ್ನು ತೆಗೆದು ಅದನ್ನು ನಾವು ಚಮ್ಮಾವಿಗೆ ಮಾಡಿ ಅಪ್ಪ ಬಸವಣ್ಣನವರಿಗೆ ಅರ್ಪಿಸಿದಾಗ ಈ ಒಂದು ಶರಣಾರ್ಥಿ ಪದದ ಭಾರ ಇಳಿತದೆ ಅಂತ ಹೇಳ್ತಾರೆ. ಆ ಪ್ರಕಾರವಾಗಿ ಇಬ್ಬರು ಸ್ನಾನ ಮಾಡಿ ಮಡಿಬಟ್ಟೆ ಧರಿಸಿ ಬಸವನ ಸ್ಮರಣೆ ಮಾಡಿ ಆ ಚಮ್ಮಾವಿಗೆಯನ್ನು ಮಾಡಿಕೊಂಡು ಅದನ್ನು ಬಸವಣ್ಣನವರಿಗೆ ಕೊಡಲಿಕ್ಕೆ ತಗೊಂಡು ಹೋಗ್ತಾರೆ. ಹೋದಾಗ ಬಸವಣ್ಣನವರು ಅದನ್ನು ಆತಿಥ್ಯ ಮಾಡಿ ಕರ್ಕೊಳ್ತಾರೆ ಒಳಗೆ. ಕರ್ಕೊಂಡ ಮೇಲೆ ಕೇಳ್ತಾರೆ ಬಸವಣ್ಣನವರು, ಹರಳಯ್ಯ ಏನಪ್ಪ ತಂದಿದ್ದು ಅಂತ. ಅಪ್ಪ ಇದು ಚಮ್ಮಾವಿಗೆ. ಯಾವ ಪ್ರಾಣಿ ಚಮ್ಮಾವಿಗೆ ಅಂತ ಕೇಳ್ತಾರೆ. ಇಲ್ಲ ತಂದೆ, ನನ್ನ ತೊಡೆಯ ಚರ್ಮದಿಂದ ಮಾಡಿದ್ದು, ನನ್ನ ಹೆಂಡತಿ ತೊಡೆಯ ಚರ್ಮದಿಂದ ಮಾಡಿದ್ದು. ಬಸವಣ್ಣನವರು ತುಂಬ ಭಾಳ ವೇದನೆ ಪಡ್ತಾರೆ. ಏನು ಹರಳಯ್ಯ ಈ ಥರ ಮಾಡೋದಲ್ಲ ನೀನು, ಇದು ನನಗೆ ಭಾಳ ನೋವನ್ನು ಉಂಟು ಮಾಡ್ತು ಅಂತ ಆ ಚಮ್ಮಾವಿಗಳನ್ನು ತಲೆ ಮೇಲೆ ಇಟ್ಕೊಂಡ್ಬಿಡ್ತಾರೆ. ಮೆಟ್ಕೊಳ್ರಿ ಅಂತ ಕೇಳಿದಾಗ ಅಂದ್ರೆ ಇದ್ರ ಅರ್ಥ ಏನು, ಸಿಂಬಾಲಿಕ್ ಆಗಿ ಬಿದ್ದವರನ್ನ ತಲೆ ಮೇಲೆ ಇಟ್ಕೊಂಡ್ರು ಬಸವಣ್ಣನವರು ಅಂತ. ಚಮ್ಮಾವಿಗೆ ಎಲ್ಲ ಅದು ಇಟ್ಕೊಂಡಿದ್ದು, ಬಿದ್ದವರನ್ನ ತಲೆ ಮೇಲೆ ಇಟ್ಕೊಂಡ್ರು, ಅಷ್ಟು ಗೌರವವನ್ನು ಕೊಟ್ಟರು ಅವರು. ಅದೇ ರೀತಿ ಅವರು ಕೆಳಗೆ ಬಿದ್ದವ್ರ ಜೊತೆಗೆ ಅಲ್ದೇ ಇನ್ನೂ ಒಂದು ಅಂಗವಿಕಲರ ಬಗ್ಗೆನೂ ಅಷ್ಟೇ ಇದು ಮಾಡ್ತಾರೆ ಅವರು. ಅಂಗವಿಕಲರನ್ನು ಕೂಡ ಅಷ್ಟೇ ಗೌರವಿಸ್ತಾರೆ. ಆಮೇಲೆ ಇದು ಬೇರೆ ರೀತಿಯಿಂದ ಹುಟ್ಟಿದಂಥ, ಮದುವೆ ಆಗೋದಕ್ಕಿಂತ ಪೂರ್ವದಲ್ಲಿ ಹುಟ್ಟಿದಂಥ ಮಗುವು ಕೂಡ ಅಷ್ಟೇ ಗೌರವವನ್ನು ಅವರು ಕೊಡ್ತಾರೆ. ಅಂದರೆ ಆ ಮಗುವಿಗೂ ಕೂಡ ಅಷ್ಟೇ ಹಕ್ಕಿ ಇರಬೇಕು, ಯಾವ ಹಕ್ಕಿನಿಂದ ವಂಚಿತ ಆಗಬಾರ್ದು ಅಂತಿಕೊಂಡು ಬಸವಣ್ಣನವರು ಆ ಮಹಾಶರಣ ಹರಳಯ್ಯನವರ ಚಮ್ಮಾವಗ್ಯಗಳನ್ನು ತಮ್ಮ ತಲೆಯ ಮೇಲಿಟ್ಟುಕೊಂಡು ಆಮೇಲೆ ಭಕ್ತಿ ಭಾವದಿಂದ ಅವನ್ನು ಅಪ್ಪಿಕೊಳ್ತಾರೆ. ಅವಾಗ ಹೇಳ್ತಾರೆ, ಹರಳಯ್ಯನವರೇ, ಇದನ್ನು ನಾನು ಮೆಟ್ಟುವಂಥ ಪಾದುಕೆಗಳಲ್ಲ, ಇದನ್ನು ಜಗಲಿ ಮೇಲೆ ಸಂಗಮನಾಥನಿಗೆ ಅರ್ಪಿತ ಆಗಲಿ, ದೇವರಿಗೆ ಅರ್ಪಿತ ಆಗಲಿ, ಜಗಲಿ ಮೇಲೆ ಹೋಗಿ ಇಡ್ರಿ ಅನ್ನುವಂಥ ಭಾವವನ್ನು ಅವ್ರು ವ್ಯಕ್ತ ಮಾಡ್ತಾರೆ. ಅಂದರೆ ಶರಣರ ಚಮ್ಮಾವಿಗೆ ಪೃಥ್ವಿ ಸಮಬಾರದಯ್ಯ ಅಂತ ಹೇಳ್ತಾರೆ. ಪೃಥ್ವಿ ಸಮಬಾರದು ಅಂತ ಹೇಳ್ತಾರೆ. ಅಂತ ಅಷ್ಟು ಬೆಲೆ ಅದಕ್ಕೆ, ಅಷ್ಟು ಭಕ್ತಿ ಭಾವದಿಂದ ಬಸವಣ್ಣನವ್ರು ಹೇಳ್ತಾರೆ. ಅವಾಗ ನಿರ್ವಾಹ ಇಲ್ಲದೇ ಆವಾಗ ಹರಳಯ್ಯನವರು ಮತ್ತು ಅವ್ರ ಧರ್ಮಪತ್ನಿ ಮನೆ ಕಡೆಗೆ ಬರುವಾಗ ಅಲ್ಲಿ ಒಂದು ಘಟನೆ ನಡೀತದೆ. ಆವಾಗನೇ ಮಧುವರಸ ಮಂತ್ರಿ ಇರ್ತಾರೆ, ಬ್ರಾಹ್ಮಣ ಮಧುವರಸ. ಅವರು ದಾರಿಯಲ್ಲಿ ನಿಂತಾಗ ಏನು ತಲೆ ಮೇಲೆ ಹೊತ್ಕೊಂಡು ಹೋಗೋದನ್ನು ನೋಡ್ತಾರೆ. ನೋಡಿ, ಹರಳ ಏನು ತೊಗೊಂಡು ಹೊಂಟಿಯೋ ಅಂತ ಕೇಳ್ತಾರೆ. ಯಪ್ಪ, ಇದು ಪಾದುಕೆಗಳನ್ನು ಬಸವಣ್ಣನವರಿಗಾಗಿ ಮಾಡ್ಕೊಂಡು ಹೋಗಿದ್ದೆ, ಆದರೆ ಅವರು ಹಾಕ್ಕೊಳ್ಳಿಲ್ಲ, ಮತ್ತೆ ಮರಳಿ ಕೊಟ್ಟರು, ಅದಕ್ಕೆ ನಾನು ತೊಗೊಂಡು ಹೊಂಟಿದ್ದೀನಿ. ಓ, ಅವನಿಗೆಲ್ಲಿದೆ ಬಸವಣ್ಣನಿಗೆ ಆ ಒಂದು ಯೋಗ್ಯತೆ, ನನಗಿದೆ ಆ ಯೋಗ್ಯತೆ, ನಾನು ಹಾಕ್ಕೊಳ್ತೀನಿ ಅಂತ ಕೇಳ್ತಾರೆ ಮಧುವರಸರು. ಬೇಡಪ್ಪ, ಇದನ್ನು ಬಸವಣ್ಣನವರೇ ಮೆಟ್ಟಿಲ್ಲ ಅಂದಮೇಲೆ ನೀವು ಅದನ್ನು ಹಾಕ್ಕೋಬೇಡಿ, ಇವು ಅಂತಿಂಥ ಪಾದುಕೆಗಳಲ್ಲ, ಅದಕ್ಕಾಗಿ ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ನೀವು ಪಾದುಕೆಗಳನ್ನು ಹಾಕ್ಕೋಬೇಡಿ, ಭಾಳ ವಿನಯದಿಂದ ಕೇಳ್ಕೊತಾರೆ ಹರಳಯ್ಯನವರು. ಆದರೆ ಅಷ್ಟೇ ಸೊಕ್ಕಿನಿಂದ ಮಧುವರಸ, ತಾರೋ ನೀ ಕೊಡ್ತೀಯೋ ಇಲ್ಲೋ ಅಂತ ಜೋರಿನಿಂದ ಅವನ್ನ ತಮ್ಮ ಸೇವಕರಿಗೆ ಹೇಳಿ ಅದನ್ನು ಕೆಳಗೆ ಬೀಳಿಸಿ ಕಾಲನ್ನು ಇಡ್ಲಿಕ್ಕೆ ಹೋಗ್ತಾರೆ. ಯಾವಾಗ ತಮ್ಮ ಕಾಲು ಇಡ್ತಾರೆ
ಮೈಯೆಲ್ಲ ಉರಿ ಹತ್ಕೊಂಡಂಗೆ ಉರಿಲಿಕ್ಕೆ ಶುರು ಮಾಡಿಬಿಡುತ್ತೆ. ಮೈಯೆಲ್ಲ ಉರಿ 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 ಅಂತ ಬಿದ್ಕೊಂಡು ಬಿಡ್ತಾರೆ ಅಲ್ಲೇ. ಆವಾಗ ಸೇವಕರು ಬಂದು ಅವ್ರನ್ನ ಮತ್ತೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅನೇಕ ಔಷಧಗಳನ್ನು, ಉಪಚಾರಗಳನ್ನು, ವೈದ್ಯರನ್ನು ಕರೆಸ್ತಾರೆ. ಎಲ್ಲ ಏನು ಮಾಡಿದರೂ ಕೂಡ ಅಲ್ಲಿ ಅವರಿಗೆ ಆ ಉರಿ ಕಡಿಮೆ ಆಗೋದಿಲ್ಲ. ಕೊನೆಗೆ ಬಸವಣ್ಣನವ್ರ ಕಡೆಗೇನು ಬರ್ತಾರೆ, ಬಸವಣ್ಣನ ಹಿಂಗಾಗಿದೆ, ಏನು ಮಾಡೋದು ಅಂತ ಕೇಳಿದಾಗ ಆವಾಗ ಹೇಳ್ತಾಳೆ, ನಾನು ಏನು ಮಾಡಬೇಕು ಅಂತಂದಾಗ, ಇಲ್ಲ ನೀವು ಯಾರ ಒಂದು ಹರಳೆಯನವರ ಮನೆಯಲ್ಲಿ ಒಂದು ಈ ಚಮ್ಮಾವಿಗೆ ತಯಾರು ಮಾಡಿದ್ರು, ಆ ಚಮ್ಮಾವಿಗೆ ತಯಾರು ಮಾಡುವಾಗ ಇದ್ದಂಥ ಬಾನಿಯ ನೀರು, ಆ ನೀರನ್ನು ತಂದು ಪ್ರೋಕ್ಷಣೆ ಮಾಡಿದರೆ ಮಾತ್ರ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಆವಾಗ ರಾತ್ರಿಯಲ್ಲಿ ಕೊಡ ತಗೊಂಡು ಲಾವಣ್ಯವತಿ ಹರಳೆಯನವರ ಮನೆಗೆ ಬಂದು ಭಾಳ ಒಂದು ವಿನಯದಿಂದ ಕೇಳ್ತಾಳೆ. ಅವರಿಗೆ ಆಶ್ಚರ್ಯ ಆಗುತ್ತೆ ಹರಳೆಯನವರಿಗೆ, ತಾಯಿ ನೀವೇಕೆ ಬಂದ್ರಮ್ಮ ನಮ್ಮಂಥವ್ರ ಮನೆಗೆ, ನೀವು ಏನು ಬೇಕಿದ್ರೂ ನಾ ತಂದು ಕೊಡ್ತಿದ್ದೆ ಅಂತ ಹೇಳ್ತಾರೆ. ಆವಾಗ ಲಾವಣ್ಯವತಿ, ಇಲ್ಲ ನೀವು ಆ ರೀತಿ ತೊಳ್ಕೊಬೇಡ್ರಿ, ದಯವಿಟ್ಟು ನಾನು ನಿಮ್ಗೊಂದು ಉಪಕಾರ ಮಾಡಿ ನಮಗೆ ಅಂತ ಕೇಳ್ತಾಳೆ. ಏನಮ್ಮ ನಾವೇನು ಉಪಕಾರ ಮಾಡಬೇಕು ನಿಮ್ಮಂಥ ದೊಡ್ಡವರಿಗೆ ಅಂತ ಹೇಳ್ತಾರೆ. ಇಲ್ಲಮ್ಮ, ಇಲ್ಲ ನಮ್ಮ ತಂದೆಯವ್ರಿಗೆ ಹಿಂಗಾಗಿದೆ, ಅದರಿಂದ ಅಪ್ಪ ಬಸವಣ್ಣನವ್ರು ಹೇಳಿದ್ದಾರೆ ನಿಮ್ಮ ಬಾನಿ ನೀರನ್ನು ತಂದು ಪ್ರೋಕ್ಷಣೆ ಮಾಡಬೇಕು ಅಂತ, ಅದಕ್ಕೆ ನೀವು ದಯವಿಟ್ಟು ಬಾನಿ ನೀರನ್ನು ಕೊಡಬೇಕು ಅಂತ ಕೇಳಿದಾಗ ಆವಾಗ ಭಕ್ತಿಯಿಂದ ಆ ಕೊಡವನ್ನು ತಗೊಂಡು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಮಂತ್ರ ಹೇಳ್ತಾ ಆ ನೀರನ್ನು ಕೊಡದಲ್ಲಿ ಹಾಕಿ ಅವರಿಗೆ ಕೊಟ್ಟು ಕಳಿಸ್ತಾರೆ. ಆವಾಗ ರಾತ್ರಿ ಆ ನೀರನ್ನು ಬೇರೆ ನೀರಿನಲ್ಲಿ ಕೂಡಿಸಿ ಆ ತಂದೆಗೆ ಸ್ನಾನಕ್ಕೆ ಎಲ್ಲರೂ ವ್ಯವಸ್ಥೆ ಮಾಡ್ತಾರೆ. ಆ ಸ್ನಾನ ಮಾಡಿದ ಮೇಲೆ ಎಷ್ಟು ಉರಿತಾ ಬಿದ್ದಿದ್ದ ಒದ್ದಾಡ್ತಕ್ಕಂಥ ಮಧ್ವರಸರು ಆ ಒಂದು ಸ್ನಾನದಿಂದ ಏನಾಗ್ತದೆ ಅಂದರೆ ತಣ್ಣಗೆ ಆಗಿಬಿಡುತ್ತೆ. ಆವಾಗ ಅವ್ರಿಗೆ ಅನ್ನಿಸ್ತದೆ, ಮಗಳು ಕೇಳ್ತಾರೆ, ಲಾವಣ್ಯವತಿ ಯಾವ ನೀರನ್ನು ತಂದು ನನಗೆ ಹಾಕಿದಿ ಅಂತ. ಅವಳು ಅಂಜುತ್ತಾ ಹೇಳ್ತಾಳೆ, ಅಪ್ಪ ನಾನು ಬಸವಣ್ಣನವರು ಹೇಳಿದ ಪ್ರಕಾರ ನಾನು ಹರಳೆಯನವರ ಮನೆಯ ಬಾನಿ ನೀರನ್ನು ತಂದು ಹಾಕಿದ್ದೀನಿ, ಅದಕ್ಕೆ ನೀವು. ಆವಾಗ ಅವರಿಗೆ ಜ್ಞಾನೋದಯ ಆಗುತ್ತೆ, ಏನಿದು ಬಸವಣ್ಣನವರ ಮಹಿಮೆ ನಾನು ತಿಳ್ಕೊಳ್ಳಾರ್ದೆ ಅಂತ ದೊಡ್ಡ ತಪ್ಪು ಮಾಡಿದೆ ಅಂತ. ಆವಾಗನೇ ಅವರು ನಿರ್ಣಯ ಮಾಡ್ತಾರೆ, ನಾನು ಒಂದು ಶರಣನಾಗಿ ಪರಿವರ್ತನೆ ಆಗ್ತೀನಿ ಅಂತ. ಅವತ್ತೇ ಅವನು ನಿರ್ಣಯ ಮಾಡ್ಕೊಂಡ್ಬಿಡ್ತಾನೆ. ಮಾಡಿಕೊಂಡು ಆಮೇಲೆ ಅವರು ಸುಧಾರಿಸಿಕೊಂಡು ಹೋದ್ಮೇಲೆ ನಾನು ಈ ಋಣ ಹೆಂಗೆ ತೀರಿಸ್ಬೇಕು, ಈ ಬಸವಣ್ಣನವರು ಈ ನನಗೆ ಮಾಡಿದ ಋಣ ಹೆಂಗೆ ತೀರಿಸ್ಲಿ ಅಂತ ಅವ್ರಿಗೂ ಒಂದು ಚಿಂತೆ ಆಗುತ್ತೆ. ಆದ್ದರಿಂದ ಅಂತಾರೆ, ನಾನು ಹೆಂಗೋ ಶರಣನಾಗಿದ್ದೀನಿ, ಆಮೇಲೆ ಹರಳೆಯನವರು ಕೂಡ ಶರಣರಾಗಿದ್ದಾರೆ, ನನ್ನ ಮಗಳನ್ನು ಯಾಕೆ ಅವ್ರಿಗೆ ಕೊಟ್ಟು ಅವ್ರ ಮಗನಿಗೆ ಕೊಟ್ಟು ಮದುವೆ ಮಾಡಬಾರ್ದು ಅನ್ನುವಂಥ ವಿಚಾರ ಅವರಿಗೆ ಬಂದುಬಿಡುತ್ತೆ. ಆವಾಗ ಅವರು ಒಂದು ಸೀರೆನೋ ಒಂದು ಇದನ್ನೋ ತೊಗೊಂಡು ಕೆಲವ್ರನ್ನ ಕರ್ಕೊಂಡು ಅಲ್ಲಿ ಹರಳೆಯನವ್ರ ಮನೆಗೆ ಹೋಗ್ತಾರೆ. ಹರಳೆಯನವ್ರಿಗೆ ಗಾಬರಿ ಆಗ್ತದೆ, ಮಧ್ವರಸರೇ ತಾವೇಕೆ ಇಲ್ಲಿ ನಮ್ಮ ಮನೆಗೆ ಬಂದ್ರಿ, ಏನು ಕೆಲಸ ನಮ್ಮ ಬಡವರ ಮನೆಗೆ ಬರಲಿಕ್ಕೆ? ಇಲ್ಲ ಹರಳೆಯನವರೇ, ಹಾಗಿಲ್ಲ, ನಾನು ನಮ್ಗೊಂದು ದೊಡ್ಡವಾದಂಥ ಒಂದು ಉಪಕಾರ ನೀವು ಮಾಡಬೇಕು. ಯಾವ ಉಪಕಾರ ನಾನು ಮಾಡಬೇಕು? ಇಲ್ಲ, ನಿಮ್ಮ ಮಗನಿಗೆ ನನ್ನ ಮಗಳನ್ನು ತೊಗೊಂಡ್ಬೇಕು, ನೀವು ನಿಮ್ಮ ಮನೆಯ ಸೊಸೆಯನ್ನಾಗಿ ಮಾಡ್ಕೋಬೇಕು ನನ್ನ ಮಗಳನ್ನು, ಲಾವಣ್ಯವತಿಯನ್ನು ಅಂತ. ಗಾಬರಿ ಆಗಿಬಿಡ್ತಾರೆ ಹರಳೆಯನವರು. ಏನಿದು ನೀವು ಈ ರೀತಿಯಾಗಿ ಹೇಳೋದು ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ, ಸಾಧ್ಯವಿಲ್ಲ, ಇದು ಸಾಧ್ಯವಿಲ್ಲ ಅಂತ. ಇಲ್ಲ, ಸಾಧ್ಯ ಯಾಕಿಲ್ಲ, ಸಾಧ್ಯ ಆಗುತ್ತೆ. ನಾನೀಗ ಮೊದಲಿನ ಮಧುವರ್ಷ ಅಲ್ಲ, ನಾನೀಗ ಶರಣನಾಗಿದ್ದೀನಿ, ನೀವು ಶರಣರಿದ್ದೀರಿ, ಇಬ್ಬರದ್ದು ಒಂದೇ ಅಲ್ವಾ? ಆವಾಗ ಮದುವೆ ಯಾಕೆ ಆಗಬಾರ್ದು ಒತ್ತಾಯ ಮಾಡ್ತಾನೆ. ಆವಾಗ ಹರಳೆಯನವ್ರು ಹೇಳ್ತಾರೆ, ಅಪ್ಪಾರೇ ನಾನು ಇದಕ್ಕೆ ವಿರೋಧ ಮಾಡೋದಕ್ಕಿಂತ ಅಪ್ಪನವರ ಗುರು ಬಸವಣ್ಣನವರ ಅಲ್ಲಮಪ್ರಭುದೇವರ ಅವರ ಒಂದು ಅಪ್ಪಣೆಯನ್ನು ಪಡ್ಕೊಂಡು ನಾನು ಇದಕ್ಕೆ ಒಪ್ಪಿಗೆ ಕೊಡ್ತೀನಿ, ಅಲ್ಲಿಗೆ ನಾವು ಅನುಭವ ಮಂಟಪಕ್ಕೆ ಹೋಗೋಣ ಎಲ್ಲರೂ ಅಂತ. ಆವಾಗ ಎಲ್ಲರೂ ಕೂಡಿ ಅನುಭವ ಮಂಟಪಕ್ಕೆ ಬರ್ತಾರೆ. ಆವಾಗ ಅನುಭವ ಮಂಟಪದಲ್ಲಿ ಚರ್ಚೆ ನಡೀತದೆ. ಅಂದರೆ ಬಸವಣ್ಣನವರು, ಅಲ್ಲಮಪ್ರಭುದೇವರು, ಚನ್ನಬಸವಣ್ಣನವರು ಎಲ್ಲರೂ ಕೂಡ ಈ ಮದುವೆ ಬಗ್ಗೆ ಏನು ವಿಚಾರ ಮಾಡ್ತಾರೆ ಅನ್ನೋದು ಭಾಳ ವಿಶೇಷವಾಗಿರುತ್ತೆ. ಆವಾಗ ಬಸವಣ್ಣನವರು ಅಂತಾರೆ, ನೀವಿಬ್ಬರೂ ಒಪ್ಪಿಗೆ ಆದಮೇಲೆ, ಈಗ ಕೊಡೋರು ಒಪ್ಪಿಗೆ ಇದ್ದೀರಿ, ತೊಗೊಳ್ಳೋರು ಒಪ್ಪಿಗೆ ಇದ್ದೀರಿ, ಆಮೇಲೆ ಹುಡುಗ ಹುಡುಗಿ ಕೂಡ ಅವರು ಒಪ್ಪಿಕೊಂಡ್ಬಿಟ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಂದರೆ ಹುಡುಗ ಹುಡುಗಿ ಕೂಡ ಒಪ್ಪಬೇಕು ಅಂತ ಹೇಳಿದಾಗ ಆವಾಗ ಎಲ್ಲರೂ ಅನುಮತಿ ಕೊಡ್ತಾರೆ. ಬಸವಣ್ಣನವರೇ ತಾವು ಹೇಳಿದ ಹಾಗೆ ನಾವು ಕೂಡ ಒಪ್ಪಿದ್ದೀವಿ ಅಂತ ಎಲ್ಲ ಅಲ್ಲಿ ಅನುಭವ ಮಂಟಪದ ಶರಣರು ಕೂಡ ಒಪ್ಪುತ್ತಾರೆ. ಆವಾಗ ಆಗಲಿ ಮದುವೆ ಮಾಡಿಬಿಡೋಣ ಅಂತಂದು ಆದಷ್ಟು ಬೇಗ ಆ ಮದುವೆಯ ಮತ್ತು ಬಸವಣ್ಣನವರ ಒಂದು ಸಮ್ಮುಖದಲ್ಲಿ ಆ ಮದುವೆಯನ್ನು ನಡೆಸ್ಕೊಡ್ತಾರೆ. ಈ ಒಂದು ಮದುವೆ ಸುದ್ದಿ ಅಲ್ಲಿ ಮೇಲ್ವರ್ಗದವರಿಗೆ ತುಂಬಲಾರದಂಥ, ಅವರಿಗೆ ಸಹಿಸಲಾರದಂಥ ಒಂದು ಬಿಸಿ ತುಪ್ಪವಾಗಿ ಪರಿಣಮಿಸ್ತದೆ, ಆಘಾತ ಆಗಿಬಿಡ್ತದೆ. ಏನಿದು ಬಸವಣ್ಣ ಏನು ಜಾತಿ ಕೆಡಿಸ್ತಾ ಇದ್ದಾನೆ, ನಮ್ಮ ಜಾತಿಯಲ್ಲೇ ಅವ್ರ ಜಾತಿಯಲ್ಲೇ ಯಾರಿಗೆ ಮದುವೆ ಮಾಡಿಸ್ತಾ ಇದ್ದಾನೆ
ಅದಕ್ಕಾಗಿ ಈ ಧರ್ಮವನ್ನೇ ಹಾಳು ಮಾಡ್ತಕ್ಕಂಥ ಬಸವಣ್ಣನ ನಾವು ಇವನ ಬಗ್ಗೆ ದೂರು ಕೊಡಬೇಕು ಅಂತ ತಿಳ್ಕೊಂಡು ಬಿಜ್ಜಳ ರಾಜನಿಗೆ ದೂರು ಕೊಡ್ತಾರೆ. ಬಿಜ್ಜಳ ರಾಜನಿಗೆ ಒಂದು ಸಲ ಅಲ್ಲ, ಭಾಳ ಸಲ ಇದಕ್ಕೆ ಮೊದಲು ದೂರು ಕೊಡ್ತಾನೆ ಇರ್ತಾರೆ. ಆದರೆ ಬಿಜ್ಜಳ ಅದನ್ನು ಕಿವಿಲಿ ಹಾಕಿರೋದಿಲ್ಲ. ಯಾಕಂದರೆ ಬಿಜ್ಜಳನಿಗೆ ಗೊತ್ತಿತ್ತು ಬಸವಣ್ಣನವರು ಎಂಥ ಮೇಧಾವಿ ಇದ್ದಾರಂತ. ಆದರೆ ಇವರು ಪ್ರತಿದಿನ ಅವ್ರ ಬಗ್ಗೆ ಏನಾದರೂ ಒಂದು ಚಾಡಿ ಹೇಳ್ತಾನೆ ಇರ್ತಾರೆ. ಯಾರು ಕೊಂಡಿ ಮಂಚಣ್ಣ, ನಾರಾಯಣ ಕ್ರಮಿತ ಮುಂತಾದವರು ಅವ್ರ ಕೆಲಸ ಅದೇ, ಬಸವಣ್ಣನವ್ರನ್ನ ತೆಗಿಬೇಕು, ತಾವು ಅಧಿಕಾರ ಪಡ್ಕೋಬೇಕು. ಅದಕ್ಕಾಗಿ ಇವರು ಚಡ್ಬಡಿಸ್ತಾ ಇರ್ತಾರೆ. ಈ ರೀತಿಯಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಏನು ಮದುವೆಯನ್ನು ಮಾಡಿಬಿಟ್ರು. ಈಗ ಆ ಮದುವೆಯನ್ನು ಒಪ್ಪಬೇಕಲ್ಲ ರಾಜ ಒಪ್ಪಲಿಕ್ಕೆ ತಯಾರಿಲ್ಲ. ರಾಜ ಒಪ್ಪಲಿಕ್ಕೆ ತಯಾರಿದ್ರೂ ಕೂಡ ಈ ಮೇಲ್ವರ್ಗದವರು ಒಪ್ಪಲಿಕ್ಕೆ ತಯಾರಿರಲಿಲ್ಲ. ಹೀಗಾಗಿ ಬಸವಣ್ಣನವರನ್ನು ಅಲ್ಲಿಂದನೇ ಜಾಗ ಬಿಡಿಸ್ಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಬಿಜ್ಜಳ ರಾಜನಿಗೆ ಕಿತ್ತೂರಿ ಹೇಳ್ತಾರೆ, ರಾಜ ನೀವು ಬಸವಣ್ಣನವರನ್ನು ಅಧಿಕಾರದಿಂದ ಕೆಳಗಿಳಿಸಿ ಗಡೀಪಾರು ಶಿಕ್ಷೆ ಕೊಟ್ಟರೆ ನಾವು ನಮ್ಮ ರಾಜ್ಯದಲ್ಲಿ ಒಂದೆಲ್ಲ ಶಾಂತಿ ಇರ್ತದೆ, ಇಲ್ಲಾಂದ್ರೆ ಕೋಲಾಹಲ ಆಗುತ್ತೆ ಅಂತ. ಆವಾಗ ಅವನು ತನ್ನ ಸ್ವಂತ ಬುದ್ಧಿ ಇರೋಂಗಿಲ್ಲ ಬಿಜ್ಜಳ ರಾಜನಿಗೆ. ಆವಾಗ ಏನಾಗುತ್ತೆ, ಬಸವಣ್ಣನವರ ಒಂದು ಗಡೀಪಾರು ಶಿಕ್ಷೆನೂ ಕೊಡಬೇಕಾಗತ್ತೆ. ಯಾಕಂದರೆ ಬಸವಣ್ಣನವರು ಅಲ್ಲೇ ಇದ್ದರೆ ಯಾವ ಕೆಲಸವೂ ನಡೀತಿರುವುದಿಲ್ಲ ಅವ್ರದ್ದು, ಮೇಲ್ವರ್ಗದವ್ರದ್ದು. ಬಸವಣ್ಣ ಇಲ್ಲ ಅಂದರೆ ಅವ್ರು ಬೇಕಾದ ಕಾರವಾರ ಮಾಡಬಹುದು. ಬಸವಣ್ಣನವ್ರನ್ನ ಕರೀತಾರೆ, ಬಿಜ್ಜಳ ರಾಜ, ಬಸವಣ್ಣ ನೀನು ಇಂಥವೆಲ್ಲ ಮಾಡೋದಕ್ಕಿಂತ ನಿನ್ನ ಪಾಡಿಗೆ ನೀನು ಪ್ರಧಾನಮಂತ್ರಿಯಾಗಿ ಇದ್ದು ಬಿಡು, ಯಾಕೆ ಇವನ್ನೆಲ್ಲ ಮಾಡ್ತಾ ಇದ್ದೀಯಾ, ನೀನು ಮೈ ಮೇಲೆ ಹೊರಗೆ ಹೋಗ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ತಲೆ ಮೇಲೆ ಯಾಕೆ ಹಾಕ್ಕೊಂಡಿದ್ದೀಯ, ನೀನು ಏನು ಮಾಡಬೇಡ, ನೀನು ಪ್ರಧಾನಮಂತ್ರಿಯಾಗಿರು. ಆವಾಗ ಬಸವಣ್ಣನ ಹೇಳ್ತಾರೆ, ಮಹಾರಾಜ ಹಕ್ಕಿಗಳ ರೆಕ್ಕೆಗಳನ್ನು ಕತ್ತರಿಸಿದ ಮೇಲೆ ಆ ಹಕ್ಕಿಗೆ ಏನಿದೆ ಉಳಿಗಾಲ, ಹೌದು, ಸತ್ತೋಗುತ್ತೆ ಅದು. ನನಗೆ ಸಮಾಜ ಸೇವೆ ಅನ್ನುವಂಥ ರೆಕ್ಕೆಗಳೇ ಇಲ್ಲ ಅಂದಮೇಲೆ ನಾನು ಅಧಿಕಾರದಲ್ಲಿ ಇದ್ದರೆಷ್ಟು ಬಿಟ್ಟೆಷ್ಟು. ಆದ್ದರಿಂದ ನನಗೆ ಅಧಿಕಾರನೇ ಬೇಡ ಅಂತ ಕಿರೀಟವನ್ನು ತೆಗೆದು ತಾವೇ ಬಿಜ್ಜಳ ರಾಜನಿಗೆ ಒಪ್ಪಿಸಿಬಿಡ್ತಾರೆ. ಅವ ಇನ್ನೂ ಹೇಳಿರೋದಿಲ್ಲ ರಾಜೀನಾಮೆ ಕೊಡುವಂತ. ನನಗೆ ಅಧಿಕಾರ ಇಲ್ಲದಂಥ ಈ ಪ್ರಧಾನಮಂತ್ರಿ ನನಗೆ ಬೇಡ, ನಾನು ಹೀಗೇನೆ ನಾನು ಸೇವೆ ಮಾಡ್ತೀನಿ ಸಮಾಜದ್ದು ಅಂತ ಹೇಳಿದಾಗ ಆವಾಗ ಅವಾಗ ಭಾಳ ನೋವು ಅನಿಸುತ್ತೆ ರಾಜನಿಗೆ. ಯಾಕಂದ್ರೆ ಅವನ ಮೇಲೆ ಭಾಳ ಅಭಿಮಾನ ಇರುತ್ತೆ ಬಸವಣ್ಣವ್ರ ಮೇಲೆ. ಆಮೇಲೆ ಬಂದವರು ಕೊಂಡಿ ಮಂಚನ ಹೇಳ್ತಾನೆ, ಬರೀ ಅವನ ಅಧಿಕಾರ ಕಿತ್ಕೊಂಡ್ರೆ ಸಾಲದು, ಬಸವಣ್ಣನವರನ್ನ ಗಡೀಪಾರು ಮಾಡಬೇಕು ಅಂತಾಗ ಮತ್ತೆ ಅವ್ರು ಪತ್ರ ಕೊಟ್ಟು ಕಳಿಸ್ತಾರೆ, ನೀನು ಇವತ್ತು ರಾತ್ರಿ ನೀನು ಬಸವ ಕಲ್ಯಾಣದ ಗಡಿ ತೊರೆದು ಹೋಗಬೇಕು ಅಂತ. ಬಸವಣ್ಣನವ್ರ ಅವ್ರಿಗೆ ನಿರ್ಲಿಪ್ತ ಭಾವ, ಆಗಲಿ ರಾಜಾಜ್ಞೆಯನ್ನು ಪಾಲಿಸಲೇಬೇಕು ನಾನು ಅಂತ ಚನ್ನಬಸವಣ್ಣನವ್ರನ್ನ, ಮಡಿವಾಳ ಮಾಚಿದೇವರನ್ನು ಕರೆದು, ಆಯ್ತಪ್ಪ ಇನ್ನು ನಿಮ್ಮ ಮೇಲೆ ಜವಾಬ್ದಾರಿ ಇದೆ, ವಚನ ಸಾಹಿತ್ಯವನ್ನು ಉಳಿಸ್ಬೇಕು ನೀವು ಮಾಚಣ್ಣ, ನೀವು ಮೇಲೆ ನೀನು ಭಾಳ ಮಡಿವಾಳ ಮಾಚಿದೇವರು ಮತ್ತು ಬಸವಣ್ಣನವ್ರಿಗೂ ಒಂದು ದೇಹ ಎರಡು ದೇಹ ಇದ್ದರು, ಒಂದೇ ಆತ್ಮ ಇದ್ದಂಗೆ ಇದ್ದರು. ಮಾಚಿದೇವ್ರನ್ನ ಬಿಟ್ಟು ಬಸವಣ್ಣ ಇಲ್ಲ, ಬಸವಣ್ಣನವ್ರನ್ನ ಬಿಟ್ಟು ಮಾಚಿದೇವ ಇಲ್ಲ, ಅಷ್ಟು ಅನ್ಯೋನ್ಯತೆ ಇತ್ತು. ಮಾಚಿದೇವ್ರನ್ನ ಕರೀತಾರೆ, ಚನ್ನಬಸವಣ್ಣ ವಚನ ಸಾಹಿತ್ಯವನ್ನು ಉಳಿಸ್ರಪ್ಪ ಅಂತ ಅವ್ರ ಮೇಲೆ ಜವಾಬ್ದಾರಿ ಹೊರಿಸಿ ಬಸವಣ್ಣನವರು ಎಲ್ಲ ಇಡೀ ಊರೇ ಕಲ್ಯಾಣವೇ ಅಳತಾ ನಿಂತಿರುತ್ತೆ ಬಸವಣ್ಣನ ಕಳಿಸ್ಬೇಕಾದ್ರೆ. ಅಂಥ ಭಾರವಾದ ಹೃದಯದಿಂದ ಬಸವಣ್ಣನವರು ಗಡೀಪಾರು ಹೊಂದಿ ಕೂಡಲ ಸಂಗಮಕ್ಕೆ ಬರ್ತಾರೆ. ಅತ್ತ ಒಂದು ಕ್ರಾಂತಿನೇ ನಡೆದು ಬಿಡುತ್ತೆ. ಇದು ಕ್ರಾಂತಿಯಲ್ಲೇ ನಡೆದದ್ದು. ಆವಾಗ ರಾಜ ಕರೆಸ್ತಾನೆ ಮಧುವರಸನ, ಶೀಲವಂತರನ್ನ, ಆಮೇಲೆ ಹರಳೆಯನವರನ್ನ ಕರೆಸಿ ವಿಚಾರಣೆ ಮಾಡ್ತಾರೆ. ನೀವು ಮಾಡಿದ್ದು ತಪ್ಪು ಅಂತ ಒಪ್ಕೊಂಬಿಡಿ, ಮದುವೆ ಮಾಡಿಸಿದ್ದು ತಪ್ಪು ಒತ್ಕೊಂಬಿಡಿ, ನಾನು ನಿಮಗೆ ಯಾವ ಶಿಕ್ಷೆನೂ ಕೊಡೋದಿಲ್ಲ. ಇವ್ರಂತಾರೆ ಶರಣರು, ನಾವು ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾವ ತಪ್ಪು ಅಂತ ನಾವು ಒಪ್ಕೊಳ್ಳೋದೇ ಹೇಗೆ? ನಾವು ಯಾವ ತಪ್ಪು ಮಾಡಿಲ್ಲ, ಯಾಕೆ ನಾವು ತಪ್ಪು ಮಾಡೀವಿ ಅಂತ ಒಪ್ಕೋಬೇಕು ಅಂತಂದಾಗಿಲ್ಲ. ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ನೀವು ಶಿಕ್ಷೆ ಕೊಡಬೇಕಾಗತ್ತೆ, ಕೊಡಿ ಶಿಕ್ಷೆನೇ, ಸಾವಿನಕ್ಕಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ವಲ್ಲ, ಕೊಡಿ. ಆವಾಗ ಅವರು ನಾರಾಯಣ ಕ್ರಮಿತ ಮುಂತಾದವರೆಲ್ಲ ಕಣ್ಣು ಕೀಳಿಸ್ತಾರೆ, ಅವ್ರದ್ದು ಕಣ್ಣು ಕೀಳಿಸ್ತಾರೆ. ಆಮೇಲೆ ಆನೆ ಕಾಲಿಗೆ ಕಟ್ಟಿ ಎಳೆಹುಟ್ಟಿ ಶಿಕ್ಷೆ ಮಾಡುತ್ತಾರೆ. ಅಂದರೆ ಇಂಥ ಒಂದು ಕ್ರೂರವಾದಂಥ ಒಂದು ಶಿಕ್ಷೆಯನ್ನು ಆ ಮುಗ್ಧ ಶರಣರಿಗೆ ಕೊಟ್ಟದ್ದು ನೋಡಿದರೆ, ಇದು ಯಾತಕ್ಕಾಗಿ ಕ್ರಾಂತಿ ಆಯ್ತಪ್ಪ, ಈ ಕ್ರಾಂತಿ ಎದಕ್ಕಾಗಿ ಆಯಿತು? ಇದು ಸಮಾಜದ ಒಂದು ಸಮತಾಗೋಸ್ಕರ ಆಯಿತು, ಹಕ್ಕಿಗಾಗಿ ಆಯಿತು ಅನ್ನುವಂಥದ್ದು ನಮಗೆ ಕಂಡು ಬರ್ತದೆ. ಆವಾಗ ಅಲ್ಲಿ ಆ ಒಂದು ಕ್ರಾಂತಿಯ ನೆಲೆಯಲ್ಲಿ ಅಲ್ಲಿ ಆ ಒಂದು ಕಲ್ಯಾಣದಲ್ಲಿ ಇನ್ನೇನು ಉಳಿತಪ್ಪ ಅಂತಂದ್ರೆ ವಚನ ಸಾಹಿತ್ಯವನ್ನು ಸುಡಿಸಿಬಿಟ್ರೆ ಇಲ್ಲಿಗೆ ಇದು ನಿಂತು ಹೋಗುತ್ತೆ. ಬಸವಣ್ಣನವರು ಮಾಡಿದ್ದು ಒಂದು ಎಲ್ಲ ನಿಂತು ಹೋಗುತ್ತೆ, ಅದಕ್ಕೆ ನಾವು ಸುಡಿಸಿಬಿಡಬೇಕು ಅನ್ನೋಂಥ ವಿಚಾರವನ್ನು ಅವ್ರ ಮಂತ್ರಿಗಳು ಮಾಡ್ತಾರೆ. ಕೊಂಡಿ ಮಂಚಣ್ಣ, ನಾರಾಯಣ ಕ್ರಮಿತ ಮುಂತಾದವರೆಲ್ಲರೂ.
ಆವಾಗ ಅವ್ರ ಸುದ್ದಿ ಗೊತ್ತಾಗುತ್ತೆ. ಈ ಕಡೆ ಒಂದು ಅನುಭವ ಮಂಟಪದಲ್ಲಿ ಮಡಿವಾಳ ಮಾಚಿದೇವರು, ಆಮೇಲೆ ಹರಳಿ ಮತ್ತು ಇವರು ಚನ್ನಬಸವಣ್ಣನವರು, ಅಕ್ಕನಾಗಲಾಂಬಿಕಾ ತಾಯಿ, ಹೀಗೆಲ್ಲ ನುಲಿಯ ಚಂದ ಇವರೆಲ್ಲರೂ ಸೇರಿ ಚಿಂತನೆ ಮಾಡ್ತಾರೆ ಹೆಂಗೆ ವಚನ ಸಾಹಿತ್ಯ ಉಳಿಸೋದು. ಆವಾಗ ಅವರ ಕಟ್ಟುಗಳನ್ನು ಮಾಡಿ, ಅನೇಕ ಸಣ್ಣ ಸಣ್ಣ ಕಟ್ಟುಗಳನ್ನು ಮಾಡಿ ಅವ್ರ ಬೆನ್ನಿಗೆ ಕಟ್ಟಿ ಅವ್ರು ರಾತ್ರೋರಾತ್ರಿ ಅವ್ರನ್ನ ಗಡಿಪಾರು ಕಳಿಸಿಬಿಡ್ತಾರೆ. ನೀವು ಎಲ್ಲಾದರೂ ಹೋಗ್ರಿ, ಯಾವ ಊರಿಗಾದರೂ ಹೋಗ್ರಿ ಅಂತ. ಹೀಗೆ ಹೋಗಿ 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 ಎಷ್ಟು ಸಾಹಿತ್ಯವನ್ನು ಉಳಿಸಿದ್ರು ಆ ಸಾಹಿತ್ಯ ಇವತ್ತು ಲಭ್ಯ ಇದೆ. ಬಾಕಿ ಸಾಹಿತ್ಯ 1.5 ಕೋಟಿ ವಚನಗಳಿವೆ ಅಂತ ಪ್ರಭುದೇವರ ವಚನದಲ್ಲಿ ಬರುತ್ತೆ. ಅಂದರೆ ಎಷ್ಟು ವಚನಗಳನ್ನು ಅವರು ಸುಡಿಸಿರ್ಬೋದು. ಉಳಿದ ಸಾಹಿತ್ಯ ಈಗ ಒಂದು 25,000 ಏನೋ 30,000 ಆಗುತ್ತೆ. ಇಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಸುಡಿಸಿದ್ದಾರೆ. ಇನ್ನು ಕೆಲವು ಸಾಹಿತ್ಯ ಸಿಗ್ಬೋದು ನಮಗೆ. ಹೀಗೆ ವಚನ ಸಾಹಿತ್ಯ ಹೋಯಿತು, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಅದು ಉಳಿತು. ಉಳಿದದ್ದು ಇಲ್ಲೆಲ್ಲ ಸುಟ್ಟಾಯಿತು. ಆಮೇಲೆ ಅದಕ್ಕಿಂತ ಮೊದಲೇ ಪ್ರಭುದೇವರು ಚನ್ನಬಸವಣ್ಣನವರಿಗೆ ತಮ್ಮ ಅಧಿಕಾರವನ್ನು ವಹಿಸಿ ಅವ್ರು ಹೋಗಿರ್ತಾರೆ. ಆಮೇಲೆ ಅದಕ್ಕಿಂತ ಮೊದಲೇ ಅಕ್ಕ ಮಹಾದೇವಿ ತಾಯಿನೂ ಹೋಗಿರ್ತಾರೆ. ಆಮೇಲೆ ಈಗ ಸಿದ್ದರಾಮೇಶ್ವರರು ಸೊಲ್ಲಾಪುರ ಕಡೆ ಬರ್ತಾರೆ. ಆಮೇಲೆ ಕಾಮನ್ ಆಗಿ ಆ ಕಲ್ಯಾಣ ಕಟಕರಕೇರಿ ಆಗುತ್ತೆ. ಕಲ್ಯಾಣ ಹೇಗಿತ್ತು ಅಂದರೆ ಸ್ವರ್ಗವನ್ನು ನಾಚಿಸುವಂಥ ಕಲ್ಯಾಣ ಈಗ ಕಟಕರಕೇರಿಯಾಗಿ ಮಾರ್ಪಟ್ಟಿತ್ತು. ಇದು ಎದಕ್ಕೆಂದರೆ ಸಮಾಜದ ಸಮ್ಮತಿಗಾಗಿ ಆದಂಥ ಒಂದು ಕ್ರಾಂತಿ. ಈ ರೀತಿಯಾದಂಥ ಒಂದು ಕ್ರಾಂತಿ ಬಸವಣ್ಣನವರ ಕಾಲದಲ್ಲಿ ನಡೀತು. ಜನಪದರು ಹೇಳ್ತಾರೆ ಇದು ಹೆಂಗಾತು ಕಲ್ಯಾಣ ಅಂತಂದರೆ, ಮಧುವರಸ ಹರಳಯ್ಯ ಹೋದ ದಿನ ಶಿವನಡಿಗೆ, ಮಧುವರಸ ಹರಳಯ್ಯ ಹೋದ ದಿನ ಶಿವನಡಿಗೆ, ಬೀದಿ ಬೀದಿಗಳು ಕಿಡಿಕಾರಿ, ಬೀದಿ ಬೀದಿಗಳು ಕಿಡಿಕಾರಿ ಕಲ್ಯಾಣ ಗಾದಿ ಹೌಹಾರಿ ತಳಮಳಿಸಿ. ಅಂದ್ರೆ ಎಷ್ಟು ನೊಂದುಕೊಂಡು ಜನಪದರು ಇದನ್ನು ಬರೆದಿದ್ದಾರೆ ಅಂದರೆ, ಅವ್ರು ಹೋದ ದಿನನೇ ಶಿವನಡಿಗೆ ಅಂದರೆ ಶಿವನಲ್ಲಿ ಲೈಕ್ಯಾದ ದಿನವೇ ಬೀದಿ ಬೀದಿಯಲ್ಲಿ ಏನಾಯಿತು ಕಿಡಿಕಾರಿ, ಅಷ್ಟು ಭುಗಿಲೆದ್ದು ಬಿಡ್ತು ಆ ಒಂದು ವಾತಾವರಣ. ಅವಾಗ ಏನಾಯಿತು, ಕಲ್ಯಾಣದ ಗಾದಿ ಅಂತಂದ್ರೆ ರಾಜನ ಒಂದು ಪೀಠ ಹೌಹಾರಿ ಬಿಡ್ತು, ದಿಕ್ಕು ತಪ್ಪಿ ಬಿಡ್ತು, ಯಾರು ನಡ್ಸ್ಕೊಂಡು ಹೋಗೋರಿಲ್ಲ. ಅಲ್ಲಿ ಕಲ್ಯಾಣದಲ್ಲಿ ಆ ರಾಜನಿಗೆ ವಿಜಯ ರಾಜನ ಒಂದು ಸ್ಥಾನವನ್ನು ಯಾರು ನಡ್ಸ್ಕೊಂಡು ಹೋಗೋರಿಲ್ಲ ಅಲ್ಲಿ. ಅದಕ್ಕೆ ಏನಾಯಿತು ಅಂದ್ರೆ ಅಸ್ತವ್ಯಸ್ತ, ಪೂರ್ತಿ ಅಸ್ತವ್ಯಸ್ತ ಅಲ್ಲಿ ನಿರ್ಮಾಣ ಆಯಿತು. ಆದ್ದರಿಂದ ಜನರು ಚದುರಿದ್ರು. ಆಮೇಲೆ ಯುದ್ಧ ಸ್ವರ ಸಾರಿದ ಬಿಜ್ಜಳನ ಅಳಿಯ, ಅಂದರೆ ಶರಣರು ಯುದ್ಧ ಮಾಡಬೇಕಾಯ್ತು. ಯಾಕೆ ಯುದ್ಧ ಮಾಡಬೇಕಾಯ್ತು? ವಚನ ಸಾಹಿತ್ಯವನ್ನು ಉಳಿಸೋ ಸಲುವಾಗಿ ಯುದ್ಧ ಮಾಡಬೇಕಾಯ್ತು. ಅಕ್ಕನಾಗಲಾಂಬಿಕಾ ತಾಯಿ ಬೆನ್ನಿಗೆ ವಚನ ಸಾಹಿತ್ಯ ಕಟ್ಕೊಂಡ್ಲು. ಮಡಿವಾಳ ಮಾಚಿದೇವರು, 24 ವರ್ಷದ ಚನ್ನಬಸವಣ್ಣ, ಇವರೆಲ್ಲರೂ ಯುದ್ಧ ಮಾಡಿದರು. ಯಾತಕ್ಕೆ ಯುದ್ಧ ಮಾಡಿದರು? ಇವರು ವಚನ ಸಾಹಿತ್ಯವನ್ನು ಉಳಿಸೋ ಸಲುವಾಗಿ ಯುದ್ಧ ಮಾಡಿದರು. ಆವಾಗ ಎಷ್ಟೋ ಸಾವಿರಾರು ಶರಣರ ವಧೆ ಆಗುತ್ತೆ. ಆಮೇಲೆ ಹಾಗೆ ಯುದ್ಧ ಮಾಡ್ತಾ ಮಾಡ್ತಾ ಹೋದಾಗ ಅವರು ಈ ಕಡೆ ಉಳಿವಿ ಕಡೆ ಬರ್ತಾರೆ. ದಾರಿಯಲ್ಲಿ ಅನೇಕ ಚಿಕ್ಕ ಪುಟ್ಟ ರಾಜರುಗಳು ಈ ಶರಣರಿಗೆ ಸಹಾಯ ಮಾಡ್ತಾರೆ. ಆವಾಗ ಸಹಾಯ ಮಾಡಿದಾಗ ಇವರ ಒಂದು ಸೈನ್ಯ ಒಂದು ಬಲಡ್ಡೆ ಸೈನ್ಯ ಆಗಿ ಒಂದು ಬಿಜ್ಜಳ ರಾಜನ ಸೈನ್ಯವನ್ನು ಸೋಲಿಸ್ತಾರೆ. ಬಿಜ್ಜಳ ರಾಜ ಸೋಲ್ತಾನೆ. ಅಂದರೆ ಬಿಜ್ಜಳ ರಾಜನ ಅಳಿಯ ಬಿಜ್ಜಳ ರಾಜನ ಅಂತೂ ಕೊಂದುಬಿಟ್ಟಿರ್ತಾರೆ. ಯಾವಾಗ ಅಂದರೆ ಯಾವಾಗ ಗಡಿಪಾರು ಶಿಕ್ಷೆ ಆಯಿತು, ಅಲ್ಲಿ ಜಗದೇವ ಬೊಮ್ಮಣ್ಣ ಅಂತ ಸಾಮಂತರು ಬಿಜ್ಜಳ ರಾಜನ ಕೊಂದು ಬಿಡ್ತಾರೆ, ಕೊದೆ ಮಾಡಿರ್ತಾರೆ. ಹೀಗೆ ಕಲ್ಯಾಣ ಎಲ್ಲ ರೀತಿಯಿಂದ ಕಲ್ಯಾಣ ಕಟಕರಕೇರಿ ಆಯಿತು ಅಂತ ಜನಪದರು ಹೇಳ್ತಾರೆ. ಅಂದರೆ ಯಾರೂ ಅಲ್ಲಿ ತಡೆಯೋರು ಇರಲಿಲ್ಲ, ಯಾರೂ ಅಲ್ಲಿ ಮಾರ್ಗದರ್ಶಕರು ಇರಲಿಲ್ಲ. ಹೀಗಾಗಿ ಎಲ್ಲ ಚದುರಿ ಆ ಒಂದು ಕಲ್ಯಾಣ ಪಟ್ಟಣ ಕಟಕರಕೇರಿ ಹಂಗೆ ನಿರ್ಮಾಣ ಆಯಿತು ಅಂತ ಹೇಳ್ತಾರೆ. ಅದಕ್ಕೆ ಶರಣರೇ ಏನು ಮಾಡಿದ್ರು, ವಚನಗಳ ಸಾಹಿತ್ಯವನ್ನು ರಚನೆ ಮಾಡಿದರು, ಉಳಿವಿಗೆ ತೊಗೊಂಡು ಹೋದರು. ಅಲ್ಲಿ ಒಂದು ಕಾಡಾರಣ್ಯದಲ್ಲಿ ಒಂದು ದೊಡ್ಡ ಈಗಿನ ಅರಣ್ಯ ಅಲ್ಲ, ಆಗಿನ ಅರಣ್ಯ ನೋಡ್ಬೇಕು. ಅವಾಗ ಬರೀ ಕೆಳಗೆ ಎಲ್ಲ ಹೆಜ್ಜೆ ಇಡಕ್ಕೆ ಬರ್ತಿರ್ಲಿಲ್ಲ. ದಟ್ಟವಾದ ಕಾಡು, ಜಿಗಣಿ ಅಂತವೆಲ್ಲ ಅಂಟ್ಕೊಳ್ಳೋದು, ತುಂಬ ಎಲ್ಲ ಅಂಟ್ಕೊಳ್ತಿದ್ದು. ಅವಾಗ ಶರಣರು ಗಿಡದ ಮೇಲೆ ವಾಸ ಮಾಡ್ತಿದ್ರಂತೆ. ಸುಮಾರು 9-10 ಸಾವಿರ ಶರಣರು ಒಳಿವಿಗೆ ಹೋಗಿದ್ದಾರೆ. ಅಕ್ಕನಾಗಮ್ಮ ಇದ್ದಾರೆ, ಚನ್ನಬಸವಣ್ಣ ಇದ್ದಾರೆ, ಮಡಿವಾಳ ಮಾಚಿದೇವರು ಇದ್ದಾರೆ, ನುಲಿಯ ಚಂದ ಇದ್ದಾರೆ. ಮುಂದೆ ಮಡಿವಾಳ ಮಾಚಿದೇವರು ಬರ್ತಾರೆ. ಎಲ್ಲಿಗೆ ಬರ್ತಾರೆ ಅಂದರೆ, ಬಸವಣ್ಣನವ್ರನ್ನ ಕಾಣಬೇಕು, ನಾವು ವಚನ ಸಾಹಿತ್ಯ ಉಳಿಸಿದೀವಿ ಅಂತ ಹೇಳಬೇಕು ಅಂತ ಬಹಳ ಒಂದು ಆಸೆಯಿಂದ ಬರ್ತಾರೆ ಮಡಿವಾಳ ಮಾಚಿದೇವರು. ಬಂದು ಇನ್ನು ದಾರಿಯಲ್ಲಿ ಇರುವಾಗನೇ ಬರ್ತಾರೆ. ಇಲ್ಲಿ ಬಂದಾಗ ಕೂಡಲ ಸಂಗಮದಲ್ಲಿ ಅದೇ ಬಸವಣ್ಣನವರು ಲಿಂಗೈಕ್ಯ ಆಗಿರ್ತಾರೆ. ಆವಾಗ ಬರ್ತಾರೆ ಅವರು. ಬಸವಣ್ಣ ಲಿಂಗೈಕ್ಯ ಆಗ ಸುದ್ದಿ ಕೇಳಿ, ಬಸವಣ್ಣ ನಾನು ನಿನಗಾಗಿ ಓಡಿ ಬಂದೆ, ನಿನ್ನ ವಚನ ಸಾಹಿತ್ಯ ಉಳಿಸೀನಿ ಅದನ್ನು ಹೇಳಬೇಕು ಅಂತ ಓಡಿ ಬಂದೆ, ನೀನೇ ಇಲ್ವಲ್ಲ ಅಂತ ಭಾಳ ದುಃಖಿತರ. ಆಮೇಲೆ ವಾಪಸ್ ಮತ್ತೆ ನಾನು ಅಕ್ಕನಾಗಲಾಂಬಿಕಾ ಕಡೆ ಹೋಗಬೇಕು, ನಾನು ಸಹಾಯ ಮಾಡಬೇಕು ಅಂತಂದಾಗ ಗೊಡಚಿಯಲ್ಲಿ ಅವರು ಕೂಡ ಗಾಯಗೊಂಡಿರ್ತಾರೆ, ಲಿಂಗೈಕ್ಯರಾಗ್ತಾರೆ. ಇತ್ತ ಮತ್ತೆ
ಚನ್ನಬಸವಣ್ಣವರು ಕೂಡ ಗಾಯಗೊಂಡಿರ್ತಾರೆ. ಇವರು ಮಡಿವಾಳ ಮಾಚಿದೇವರೇನು ಲಿಂಗೈಕ್ಯ ಆಗ್ಯಾರ ಗೊಡಚಿಯಲ್ಲಿ. ಅದಕ್ಕೆ ಹಿಂಗಾಗಿ ಮಾಚಿದೇವರ ಅಲ್ಲಿ ಲಿಂಗೈಕ್ಯರಾದ್ರು. ಇನ್ನು ಚನ್ನಬಸವಣ್ಣನವರು ಕೂಡ ಬಹಳ ಗಾಯಗೊಂಡಿದ್ರು. 3 ತಿಂಗಳ ಕಾಲ ಇರ್ತಾರೆ. ಆಮೇಲೆ ಅವರು ಕೂಡ ಲಿಂಗೈಕ್ಯರಾಗ್ತಾರೆ. ಆಮೇಲೆ ಅಲ್ಲೇ ಸಮಾಧಿ ಇದೆ ಉಳಿವಿನಲ್ಲಿ ಅವ್ರದ್ದು. ಆಮೇಲೆ ಅಕ್ಕನಾಗಲಾಂಬಿಕೆ ಎಂಥ ಒಂದು ಜಗಜಟ್ಟಿ ಅಂದ್ರೆ, ಇತ್ತ ಬಸವಣ್ಣನವರ ಅಂತ್ಯವಾದಂತ ಲಿಂಗೈಕ್ಯ ಸುದ್ದಿ ಕೇಳಿದ್ರು. ಈ ಕಡೆ ಮಡಿವಾಳ ಮಾಚಯ್ಯನವರು ಇಲ್ಲ, ಈ ಕಡೆ ಮಗನಾದ ಚನ್ನಬಸವಣ್ಣ ಲಿಂಗೈಕ್ಯರಾದ್ರು. ಆದ್ರೆ ಆ ತಾಯಿ, ನಾನು ಕೂಡ ಹೀಗೆ ಚಿಂತೆ ಮಾಡ್ತಾ ಕೂತ್ರೆ ಇದನ್ನ ಧರ್ಮ ಪ್ರಚಾರ ಯಾವಾಗ ಮಾಡೋದು, ಏನಾದ್ರೂ ಆಗ್ಲಿ ನಾನು ಧರ್ಮ ಪ್ರಚಾರ ಮಾಡಬೇಕು ಅಂತ ತಿಳ್ಕೊಂಡು ಹಾಗೆ ಇದ್ದಂತ ಶರಣರನ್ನ ಕರ್ಕೊಂಡು, ಅದ್ರ ನುಲಿಯ ಚಂದನ್ನವರು ಅವ್ರ ಜೊತೆಗೆ ಇರ್ತಾರೆ, ಕರ್ಕೊಂಡು ಅವರು ಈ ಕಡೆ ತರೀಕೆರೆ ಕಡೆ ಬರ್ತಾರೆ. ತರೀಕೆರೆ ಕಡೆ ಬಂದು ಅಲ್ಲಿ ಧರ್ಮ ಪ್ರಚಾರವನ್ನು ಮಾಡ್ತಾ 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 ಅಲ್ಲೇನೆ ಎಷ್ಟು ಜನಜಾಗೃತಿ ಮಾಡ್ತಾರೆ. ಆವಾಗ ಅಲ್ಲಿ ಒಂದು ಮಠ ಕಟ್ಕೊಳ್ಳಿಕ್ಕೆ ಜನ ಸಹಾಯ ಮಾಡ್ತಾರೆ. ಅಲ್ಲಿ ಒಂದು ಮಠ ಕಟ್ಕೊಳ್ತಾರೆ. ಆಮೇಲೆ ಅಲ್ಲೇನೆ ಅವರು ಲಿಂಗೈಕ್ಯರಾಗಿದ್ದಾರೆ. ತರೀಕೆರೆಯಲ್ಲಿ ಅವರ ಗದ್ದಿಗೆ ಇದೆ, ಅಕ್ಕನಾಗಮ್ಮ ತಾಯಿಯ ಗದ್ದಿಗೆ ಇದೆ. ಅಂದ್ರೆ ವಚನ ಸಾಹಿತ್ಯವನ್ನು ಉಳಿಸಿದ ಧೀರ ಮಹಿಳೆ ಅಕ್ಕನಾಗಮ್ಮ. ಧೀರ ಪುರುಷ ಚನ್ನಬಸವಣ್ಣ ಮತ್ತು ಮಡಿವಾಳ ಮಾಚಿದೇವರು. ಇವರು ಮಡಿವಾಳ ಮಾಚಿದೇವರ ಒಂದು ಮಾರ್ಗದರ್ಶನದಲ್ಲಿ ಯುದ್ಧ ನಡೆದಿದ್ದು. ಹೀಗೆ ಒಂದು ಬಸವಣ್ಣನವರ ಒಂದು ಏನದ ಪಥ ಜನ ಜಾಗೃತಿ ಮಾಡಿದ್ರಲ್ಲ, ಅದು ಈ ರೀತಿ ವಚನ ಸಾಹಿತ್ಯ ಉಳಿಸ್ಲಿಕ್ಕೆ ಅವರು ಇಂಥ ತ್ಯಾಗವನ್ನು ಮಾಡಬೇಕಾಯ್ತು, ಇಂಥ ಬಲಿದಾನವನ್ನು ಮಾಡಬೇಕಾಯ್ತು. ಈ ರೀತಿ ಬಸವಣ್ಣನವರ ಒಂದು ಇರುವಿಕೆ, ಅವರು ಮಾಡಿದಂಥ ಒಂದು ಸಮಾಜದ ಸುಧಾರಣೆ, ಇದನ್ನ ಯಾರೂ ಕೂಡ ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬಸವಣ್ಣನವರು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೋಗ್ಬಿಟ್ರು. ಇತಿಹಾಸ ಸೃಷ್ಟಿ ಮಾಡಿದ್ರು. ಈಗ ನಾವು ಇತಿಹಾಸವನ್ನು ಓದ್ಬೇಕಷ್ಟೇನೆ ನಾವು. ಅಂಥ ಒಂದು ಅದ್ಭುತವಾದಂಥ ಒಂದು ಬಸವಣ್ಣನವರ ಒಂದು ಜೀವನ ಒಂದು ಬಹಳ ಒಂದು ಅದ್ಭುತವಾಗಿ ಕಾಣ್ತದೆ ನಮಗೆ. ಆಮೇಲೆ ಅಕ್ಕ ಮಹಾದೇವಿಯ ಒಂದು ಅಲ್ಲಿ ಆಗಮನ ಮತ್ತು ಒಂದೇ ಕಡೆಗೆ ಎಲ್ಲ ಶರಣರು ಒಮ್ಮೆ ಕೂಡಿದ್ದು, ಅಂದರೆ ಇದು ಇತಿಹಾಸದಲ್ಲಿ ನಾವು ಎಲ್ಲಿಯೂ ನೋಡೋದಿಲ್ಲ. ಅಲ್ಲಿ ಅಲ್ಲಮ ಪ್ರಭುದೇವರಿದ್ದರು, ಚನ್ನಬಸವಣ್ಣನವರಿದ್ದರು, ಸಿದ್ದರಾಮೇಶ್ವರರಿದ್ದರು, ಅಕ್ಕ ಮಹಾದೇವಿ ತಾಯಿ ಇದ್ದರು, ನುಲಿಯ ಚಂದಯ್ಯನಿದ್ರು, ಮಡಿವಾಳ ಮಾಚಯ್ಯನವರಿದ್ದರು, ಒಕ್ಕಲಿಗ ಮುದ್ದಣ್ಣ ಇದ್ದ, ಆಮೇಲೆ ಇವರೆಲ್ಲ, ಆಮೇಲೆ ಆಯ್ದಕ್ಕಿ ಲಕ್ಕಮ್ಮ, ಆಯ್ದಕ್ಕಿ ಮಾರಯ್ಯ, ಕುಂಬಾರ ಗುಂಡಣ್ಣ, ಇವರೆಲ್ಲ ಅತಿರಥ ಮಹಾರಥರು ಒಂದೇ ಕಡೆಗೆ ಒಂದೇ ವೇಳೆಯಲ್ಲಿ ಕೂಡಿದ್ದು ಅಂತಂದರೆ ಒಂದು ಇತಿಹಾಸ. ಇದೊಂದು ಅದ್ಭುತವಾದಂಥ ಘಟನೆ 12ನೇ ಶತಮಾನದಲ್ಲಿ ಆಯಿತು ಅಂತ ನಾವು ಹೇಳ್ತೀವಿ. ಇಂಥ ಒಂದು ಭವ್ಯವಾದಂಥ ಜೀವನವನ್ನು ಬಸವಣ್ಣನವರು ಬದುಕಿದ್ರು. ಗುರು ಬಸವಣ್ಣನವರು ಜಗತ್ತಿಗೆ ಬೆಳಕಾಗಿ ನಮಗೂ ಬೆಳಕು ಕೊಟ್ಟು ಹೋದಂಥ ದಿವಸ. ಅಂಥ ಮಹಾತ್ಮನಿಗೆ ನಮ್ಮ ಹೃದಯ ತುಂಬಿ ನಾವು ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿ. ಬಸವ ಟಿವಿಯ ವೀಕ್ಷಕರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀವಿ. ಸರ್ವರಿಗೂ ಶರಣಾರ್ಥಿಗಳು. ಶರಣ